ಹಲೋ, ನಮಸ್ತೆ. ಎಲ್ಲರಿಗೂ ಕೂಡ ಶುಭ ಮಧ್ಯಾಹ್ನ. ಇವತ್ತಿನ ಈ ತರಗತಿಗೆ ತಮ್ಗೆಲ್ರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇವತ್ತಿನ ನಮ್ಮ ಈ ತರಗತಿಯನ್ನ ಶುರು ಮಾಡೋಣ. ಈಗಾಗ್ಲೇ ನಾವು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಮಾರು ವಿಷಯಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ತುಂಬಾ ಮುಖ್ಯವಾಗಿ ಇರುವಂತ ಒಂದು ಕಾನ್ಸೆಪ್ಟ್ ಅಂದ್ರೆ ಬೋಧನಾಶಾಸ್ತ್ರ. ಬೋಧನಾಶಾಸ್ತ್ರಕ್ಕೆ ನಾವು ಎಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡ್ಬೇಕು, ಹೇಗ್ ಸ್ಟಡೀಸ್ ಮಾಡ್ಕೋಬೇಕು, ಆಮೇಲೆ ಬೋಧನಾಶಾಸ್ತ್ರದಲ್ಲಿ ಬರುವಂತಹ ಅತಿ ಮುಖ್ಯವಾದಂತಹ ಕೆಲವೊಂದು ಕಾನ್ಸೆಪ್ಟ್ಸ್ ಕೂಡ ಇದೆ. ಹಾಗಾದ್ರೆ ಆ ಕಾನ್ಸೆಪ್ಟ್ಸ್ ಅನ್ನ ನಾವು ಹೇಗೆಲ್ಲ ಕವರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಪಾಠವನ್ನ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಬಿಕಾಸ್ ಇದು ನಿಮ್ಮ ಒಂದು ಭವಿಷ್ಯಕ್ಕೋಸ್ಕರ. ಯಾಕೆಂದ್ರೆ ಇದೊಂದು ವಿಡಿಯೋ ನೀವು ನೋಡ್ಕೊಂಡ್ರಿ ಅಂತಂದ್ರೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಏನಿಲ್ಲ ಅಂತಂದ್ರು 5 ಅಂಕಗಳಿಗೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಅದರಲ್ಲೂ ಕೂಡ ಸ್ಪೆಷಲಿ ಸೋಷಿಯಲ್ ಸೈನ್ಸ್ ಅಂತ ಏನ್ ನೀವು ತುಂಬಾ ಗಾಬರಿ ಪಡ್ತೀರಾ, ಈ ವಿಷಯದಲ್ಲಿ 5 ಅಂಕಗಳಿಗೆ ನಿಮಗೆ ಹೆಲ್ಪ್ ಆಗುವಂತ ವಿಡಿಯೋ ಒಂದೇ ವಿಡಿಯೋದಲ್ಲಿ ನಿಮ್ಗೆ ಆ ಮಾಹಿತಿಯನ್ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಕೂಡ ಹಾಯ್, ಹಲೋ, ನಮಸ್ತೆ. ಶುರು ಮಾಡೋಣ ತರಗತಿಯನ್ನ. ಹೆಚ್ಚಾಗಿ ನಾವು ಸಮಯವನ್ನ ವ್ಯರ್ಥ ಮಾಡೋದು ಬೇಡ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ನಾವು ಶುರು ಮಾಡ್ತಾ ಇದೀವಿ. ಬೋಧನಾಶಾಸ್ತ್ರ ಅಂತಂದ್ರೆ ನಿಮಗೀಗಾಗ್ಲೇ ನಾನು ತಿಳಿಸ್ಕೊಟ್ಟಿದ್ದೀನಿ. ಸಮಾಜ ವಿಜ್ಞಾನ, ಈ ಸಮಾಜ ವಿಜ್ಞಾನವನ್ನ ಮಕ್ಕಳಿಗೆ ಯಾವ ರೀತಿಯಾಗಿ ಮುಟ್ಟಿಸ್ಬೇಕು, ಯಾವ್ಯಾವ ವಿಧಾನಗಳ ಮೂಲಕ ಪಾಠವನ್ನ ಮಾಡಬೇಕು, ಎಷ್ಟೆಲ್ಲ ಬೋಧನೋಪಕರಣಗಳು ಬೇಕಾಗತ್ತೆ, ಯಾವ್ಯಾವ ಪದ್ಧತಿಗಳ ಮುಖಾಂತರ ವಿಷಯಗಳನ್ನ ಮಗುವಿಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡಬೇಕು, ಇವೆಲ್ಲವನ್ನ ತಿಳ್ಕೊಳ್ಳುವಂತಹ ಒಂದು ಸಂಪೂರ್ಣ ಒಂದು ಥ್ಯಾರೆಟಿಕಲ್ ಅಂಶವನ್ನ ನಾವು ಸಮಾಜ ವಿಜ್ಞಾನದ ಬೋಧನಾಶಾಸ್ತ್ರ ಅಂತ ಹೇಳ್ತೀವಿ. ಇದೊಂದೇ ಅಂತಲ್ಲ, ಕನ್ನಡವನ್ನ ಬೋಧನೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡೋದು ಅದರ ಬೋಧನಾಶಾಸ್ತ್ರ. ಇಂಗ್ಲಿಷ್ ಕೂಡ ಅಷ್ಟೇ, ವಿಜ್ಞಾನ, ಗಣಿತ ಇವೆಲ್ಲವನ್ನ ಕೂಡ ನಾವು ಕಂಡ್ಕೊಂಡಾಗ ಗೊತ್ತಾಗುತ್ತೆ ಮಕ್ಕಳಿಗೆ ನಾವು ಯಾವ ರೀತಿ ಪಾಠವನ್ನ ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಗೆಲ್ಲ ಯಾವೆಲ್ಲ ವಿಧಾನಗಳನ್ನ ಬಳಸ್ಕೊಂಡು ಮಾಡ್ಬೇಕು ಅನ್ನೋದನ್ನ ನಮಗೆ ಬೋಧನಾಶಾಸ್ತ್ರ ತಿಳಿಸ್ಕೊಡುತ್ತೆ. ಹಾಗಾದ್ರೆ ಬನ್ನಿ ಈಗ ನಾವು ತಿಳಿಯುವಂತ ಪ್ರಯತ್ನ ಮಾಡೋಣ. ಸಮಾಜ ವಿಜ್ಞಾನ ಅಂತಂದ್ರೆ ಕೇವಲ ನೀವ್ ಅನ್ಕೊಂಡಿರ್ಬೋದು ಒಂದೇ ಬ್ರಾಂಚ್ ಇದೆ, ಆ ಒಂದೇ ಬ್ರಾಂಚ್ ಅನ್ನ ನಾವು ತಿಳ್ಕೊಂಡ್ಬಿಟ್ರೆ ಸಾಕು ನಮ್ಗೆಲ್ಲ ಗೊತ್ತಾಗುತ್ತೆ ಅಂತ. ಆದ್ರೆ ಈ ಸಮಾಜ ವಿಜ್ಞಾನದಲ್ಲಿ ಬರುವಂತ ಅಷ್ಟು ಬ್ರಾಂಚಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ರು ನೋಟ್ಸ್ ಹೆಂಗ್ ಮಾಡೋದು ಮೇಡಮ್, ನಾನು ನೋಟ್ಸ್ ಮಾಡಕ್ ಬರ್ತಿಲ್ಲ ಅಂತ ಹೇಳ್ತೀರಾ. ನೋಟ್ಸ್ ಮಾಡೋದ್ ಕೂಡ ಹೇಳ್ಕೊಡ್ತೀನಿ, ಇಲ್ಲಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ಬೇಕು. ಸಮಾಜ ವಿಜ್ಞಾನ ಅಂತಂದ್ರೆ ಪ್ರಥಮ ಒಂದು ಅಧ್ಯಯನ ಅಥವಾ ಪ್ರಥಮ ಒಂದು ಇಂಪಾರ್ಟೆನ್ಸ್ ಯಾವ್ದು ಕೊಡ್ತೀವಿ ನಾವು, ಇತಿಹಾಸಕ್ಕೆ ಕೊಡ್ತಾ ಹೋಗ್ತೀವಿ. ಆಮೇಲೆ ರಾಜ್ಯಶಾಸ್ತ್ರಕ್ಕೆ ಕೊಡ್ತಾ ಹೋಗ್ತೀವಿ. ಅದಾದ್ಮೇಲೆ ಭೂಗೋಳಶಾಸ್ತ್ರವನ್ನ ನಾವು ನೋಡ್ತಾ ಹೋಗ್ತೀವಿ, ಇಲ್ಲಿ ತುಂಬಾ ಇಂಪಾರ್ಟೆಂಟು. ಸೊ ಭೂಗೋಳಶಾಸ್ತ್ರ ಆದ್ಮೇಲೆ ಬರುವಂತದ್ದೇ ಅರ್ಥಶಾಸ್ತ್ರವನ್ನ ನೋಡ್ತಾ ಹೋಗ್ತೀವಿ. ಇವೆಲ್ಲವೂ ಕೂಡ ಸಮಾಜ ವಿಜ್ಞಾನದ ಪ್ರಮುಖ ಶಾಖೆಗಳು ಅಂತ ಕರಿತಾ ಇದೀವಿ. ಅರ್ಥಶಾಸ್ತ್ರ ಆದ್ಮೇಲೆ ಬರುವಂತದ್ದೇ ಸಮಾಜಶಾಸ್ತ್ರ, ತುಂಬಾ ಇಂಪಾರ್ಟೆಂಟು. ಇದ್ರ ಮೇಲೆ 2 ರಿಂದ 3 ಪ್ರಶ್ನೆಗಳನ್ನ ನಿಮಗೆ ಸಮಾಜಶಾಸ್ತ್ರಜ್ಞದಲ್ಲಿ ಕೇಳ್ತಾರೆ. ಕೊನೆಯದಾಗಿ ವ್ಯವಹಾರ ಅಧ್ಯಯನ, ಇತ್ತೀಚೆಗೆ ಸೇರ್ಪಡೆ ಮಾಡಲ್ಪಟ್ಟಂತ ಒಂದು ವ್ಯವಹಾರ ಅಧ್ಯಯನ. ಸೊ ಈ ವ್ಯವಹಾರ ಅಧ್ಯಯನಕ್ಕೂ ಕೂಡ ನಿಮ್ಗೆ 2 ಅಂಕದ ಪ್ರಶ್ನೆಗಳನ್ನ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ತುಂಬಾ ಮುಖ್ಯವಾಗಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕಾಗಿರ್ತಕ್ಕಂತ 3 ವಿಚಾರಗಳಿದಾವೆ. ಒಂದು ಇತಿಹಾಸ, ಒಂದು ರಾಜ್ಯಶಾಸ್ತ್ರ, ಒಂದು ಭೂಗೋಳಶಾಸ್ತ್ರ. ಈ 3ಅನ್ನ ನೀವು ಪಕ್ಕಾ ಓದ್ಕೊಂಡ್ರಿ ಅಂತಂದ್ರೆ ಸಮಾಜ ವಿಜ್ಞಾನದಲ್ಲಿ 60 ಅಂಕಗಳಿಗೆ ಏನಿಲ್ಲ ಅಂತಂದ್ರು ನೀವು 45 ರಿಂದ 50 ಅಂಕಗಳನ್ನ ಗಳಿಸ್ಬೋದು. ಅರ್ಥ ಆಯ್ತಲ್ವಾ? ಎಸ್. ಹಾಗಾದ್ರೆ ಬನ್ನಿ ಇದನ್ನ ಹೇಗ್ ಓದ್ಬೇಕು, ಬೋಧನಾಶಾಸ್ತ್ರವನ್ನ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಹೆಂಗ್ ತಿಳ್ಕೊಳ್ಬೇಕು ಅಂತ ನಾವು ತಿಳಿತಾ ಹೋಗೋಣ. ಓಕೆ, ಹಾಗಾದ್ರೆ ಈ ಬೋಧನಾಶಾಸ್ತ್ರದಲ್ಲಿ ಮೊದಲನೇದಾಗಿ ಬರುವಂತದ್ದು ಇತಿಹಾಸ ಅಂದ್ರೆ ಹಿಸ್ಟ್ರಿ ಅಂತ ಕರಿತೀವಿ. ಇತಿಹಾಸ ಬೋಧನೆ ಮಾಡ್ಬೇಕು ಅಂತಂದ್ರೆ ನಾವು ಹೇಗೆಲ್ಲ ರೂಢಿಸ್ಕೊಳ್ಬೇಕು, ಯಾವೆಲ್ಲ ಬೋಧನಾ ಪದ್ಧತಿಗಳನ್ನ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ. ಎಸ್, ನಿಮಗಿದು ಎಲ್ಲರಿಗೂ ಕೂಡ ಕನ್ವೆ ಆಗ್ತಿದೆ ಅಂತ ನಾನು ಅನ್ಕೊಂಡಿದೀನಿ. ನಿಮ್ಮ ಕಮೆಂಟ್ಸ್ ಅನ್ನು ಕೂಡ ನೋಡ್ತಾ ಹೋಗ್ತೀನಿ. ಹೆಚ್ಚು ಸಮಯದ ಅಪವ್ಯಯ ಮಾಡಲ್ಲ ನಾನು, ನಿಮಗೆ ಗೊತ್ತೇ ಇದೆ. ಓಕೆ, ಹಾಯ್ ಮೇಡಮ್, ಐ ಗಾಟ್ 106 ಇನ್ ಲಾಸ್ಟ್ TET ಎಕ್ಸಾಮಿನೇಷನ್. ಥ್ಯಾಂಕ್ಸ್ ಫಾರ್ ಯುವರ್ ಕ್ಲಾಸಸ್ ಮೇಡಮ್. ಕರಿಬಸವ ರಾಜ್ ಸರ್ ಅವರು ಹೇಳ್ತಾರೆ, ಅವ್ರು ನಮ್ಮ ಕ್ಲಾಸ್ ಅನ್ನ ನೋಡಿದ್ರಂತೆ, 106 ಅಂಕಗಳನ್ನ ಗಳಿಸಿದ್ದಾರೆ. ಅಂಡ್ ಕಂಗ್ರಾಚುಲೇಷನ್ ಸರ್. ಎಷ್ಟು ಬೇಗ ಕ್ಲಾಸ್ ಸ್ಟಾರ್ಟ್ ಮಾಡಿದೀನಿ ಅಂದ್ರೆ ಇವತ್ತು ಸಂಡೇ ಅಲ್ವಾ, ಹಾಗಾಗಿ ನಿಮ್ಗೆಲ್ರಿಗೂ ಹೇಳ್ದೆ ಕೇಳ್ದೆ ಕ್ಲಾಸ್ ಶುರು ಮಾಡೋಣ ಅಂತ ಮಾಡಿದೀನಿ ಅಷ್ಟೇನೆ.
ಸರಿ, ಎಲ್ರಿಗೂ ಕೂಡ ಹಾಯ್. ಟೈಮ್ ವೇಸ್ಟ್ ಮಾಡಕ್ ಇಷ್ಟಪಡಲ್ಲ. ಇತಿಹಾಸವನ್ನ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಯಾವ ವಿಷಯವನ್ನ ಅಥವಾ ಸಮಾಜ ವಿಜ್ಞಾನದ ಯಾವ ಶಾಖೆಯನ್ನ ನಾವು ಸಮಾಜ ವಿಜ್ಞಾನದ ರಾಣಿ ಅಥವಾ ಮಾತೆ ಅಂತೇಳಿ ಕರಿತೀವಿ ಅಂತಂದ್ರೆ ಅದು ಇತಿಹಾಸ. ನೆನ್ಪಿಟ್ಕೊಳ್ರಿ, ಸಮಾಜ ವಿಜ್ಞಾನಗಳ ರಾಣಿ ಅಂತ ಯಾವ್ದನ್ನ ಕರಿತಾ ಇದೀವಿ ನಾವು? ಇತಿಹಾಸವನ್ನ ಕರಿತಾ ಇದೀವಿ. ನೀವು ಬೇಕಿದ್ರೆ ನೋಟ್ಸ್ ಮಾಡ್ಕೋಬಹುದು. ಎಲ್ರು ಒಂದು ಪೆನ್ನು, ಕೈಯಲ್ಲೊಂದು ನೋಟ್ಬುಕ್, ಒಂದು ಪೆನ್ ತಗೊಳ್ರಿ. ನಾನೇನ್ ನೋಟ್ಸ್ ಮಾಡ್ಕೊಂತೀನೋ ಅದನ್ನ ನೀವು ಕೂಡ ನೋಟ್ಸ್ ಮಾಡ್ತಾ ಹೋಗ್ರಿ. ಸುಮ್ನೆ ನಾನು ಪಾಠ ಕೇಳ್ತಾ ಹೋಗೋದಲ್ಲ, ನಾನು ಬರಿತಾ ಇರ್ತೀನಿ. ನಿಮ್ಗೂ ಕೂಡ ಬರವಣಿಗೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಬರವಣಿಗೆ ಮುಖಾಂತರ ಪಾಠವನ್ನ ಮಾಡ್ತಾ ಇರೋದು. ಇತಿಹಾಸವನ್ನ ನಾವು ಸಮಾಜ ವಿಜ್ಞಾನಗಳ ರಾಣಿ ಅಥವಾ ಮಾತೆ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಇತಿಹಾಸಕ್ಕೆ ಸಾಕಷ್ಟು ವಿಷಯಗಳ ಲಿಂಕ್ ಇದೆ. ಸಾಹಿತ್ಯದ ಲಿಂಕ್ ಕೊಡ್ತೀವಿ, ಸಮಾಜಶಾಸ್ತ್ರದ ಲಿಂಕ್ ಕೊಡ್ತೀವಿ, ಅರ್ಥಶಾಸ್ತ್ರದ ಲಿಂಕ್ ಅನ್ನ ಕೊಡ್ತೀವಿ, ರಾಜ್ಯಶಾಸ್ತ್ರದ ಲಿಂಕ್ ಅನ್ನ ಕೊಡ್ತೀವಿ. ಇವೆಲ್ಲದರ ಜೊತೆಗೆ ಸಹ ಸಂಬಂಧೀಕರಣವನ್ನ ಹೊಂದಿರುವಂತ ವಿಷಯ ಅಂತಂದ್ರೆ ಅದು ಇತಿಹಾಸ ಅಲ್ವೇನ್ರಿ? ಹಾಗಾಗಿ ಇದು ಎಲ್ಲಾ ವಿಷಯಗಳ ಜೊತೆಗೆ ಏನನ್ನು ಹೊಂದಿದೆ? ಸಹ ಸಂಬಂಧೀಕರಣವನ್ನ ಹೊಂದಿದೆ. ಕೋ ರಿಲೇಷನ್ ಬಾಂಡಿಂಗ್ ಕೂಡ ಇದೆ. ಹಾಗಾಗಿ ಇದನ್ನ ನಾವು ಸಮಾಜ ವಿಜ್ಞಾನಗಳ ರಾಣಿ ಅಂತ ಕರಿತೀವಿ. ಇಷ್ಟೆಲ್ಲ ಆಯ್ತು. ಹಾಗಾದ್ರೆ ಸಮಾಜ ವಿಜ್ಞಾನ ಅಂದ್ರೆ ಏನು? ವಾಟ್ ಈಸ್ ಸೋಷಿಯಲ್ ಸೈನ್ಸ್? ಸೋಷಿಯಲ್ ಸೈನ್ಸ್ ಅನ್ನೋದಕ್ಕೆ ಬಹಳಷ್ಟು ಜನ ಅವರದ್ದೇ ಆದಂತ ವ್ಯಾಖ್ಯಾನಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮೇಡಮ್ ಅದು ಬೇಕಾಗತ್ತಾ? ತುಂಬಾ ಇಂಪಾರ್ಟೆಂಟು. ಹಾಗಾಗಿ ನಾನು ಕೆಲವೊಂದು ವ್ಯಾಖ್ಯಾನಗಳನ್ನ ಹೇಳ್ತಾ ಹೋಗ್ತೀನಿ. ಒಬ್ಬ ಜೇಮ್ಸ್ ವೇ ಅಂತ ಹೇಳ್ತಾರ ನೋಡಿ, ಇವರು ಒಬ್ಬ ಶ್ರೇಷ್ಠ ಸಮಾಜ ಶಾಸ್ತ್ರಜ್ಞರು. ಜೇಮ್ಸ್ ಹೈ ಅನ್ನೋರು ಈ ಸಮಾಜ ವಿಜ್ಞಾನ ಅಂದ್ರೆ ಏನು ಅಂತ ಹೇಳ್ತಾರೆ ಅಂತಂದ್ರೆ ನೋಡಿ, ಸಾಮಾಜಿಕ ಪ್ರಕ್ರಿಯೆಯನ್ನ ನಿರ್ಮಿಸುವ, ಬರ್ಕೊಳ್ಳೋರು ಬರ್ಕೋಬಹುದು, ಬಿಡೋರು ಬಿಡ್ಬೋದು. ಪಾಠವನ್ನ ಕೇಳೋಂಥವ್ರು ಕರೆಕ್ಟ್ ಆಗಿ ಆಲಿಸಿ. ಸಾಮಾಜಿಕ ಪ್ರಕ್ರಿಯೆಗಳನ್ನ ಅಥವಾ ಪ್ರಕ್ರಿಯೆಯನ್ನ ನಿರ್ಮಿಸುವ, ನೋಡಿ ನಿರ್ಮಾಣ ಮಾಡ್ತಕ್ಕಂತಹ, ನಿರ್ಮಿಸುವ ಎಂತಹ ದೈಹಿಕ ಮತ್ತು ಮಾನಸಿಕ. ನೆನ್ಪಿಟ್ಕೊಳ್ರಿ, ಜೇಮ್ಸ್ ಹೈರವರ ಪ್ರಕಾರ ಸಮಾಜ ವಿಜ್ಞಾನ ಅಂದ್ರೆ ಏನು? ಇದು ಸಾಮಾಜಿಕ ಪ್ರಕ್ರಿಯೆಯನ್ನ ನಿರ್ಮಿಸ್ತಕ್ಕಂಥದ್ದು ಮತ್ತೆ ದೈಹಿಕ ಮತ್ತೆ ಮಾನಸಿಕ ಪ್ರಕ್ರಿಯೆಗಳು. ನೋಡಿ, ಮಾನಸಿಕ ಕ್ರಿಯೆಗಳ ನಿರಂತರ ಕಲಿಕಾ ಸಂಬಂಧಗಳನ್ನ ಅಭ್ಯಾಸ ಮಾಡೋದಿಕ್ಕೆ ಸಮಾಜ ವಿಜ್ಞಾನ ಅಂತ ಕರಿತೀವಿ. ನೋಡಿ, ಮಾನಸಿಕ ಕ್ರಿಯೆಗಳ ನಿರಂತರ ಹಾಗೂ ಅನ್ಯೋನ್ಯ ಕಲಿಕಾ ಪ್ರಕ್ರಿಯೆಗಳು. ಇದನ್ನ ಜೇಮ್ಸ್ ಹೈ ಏನಂತ ಹೇಳ್ತಾರೆ? ಸಮಾಜ ವಿಜ್ಞಾನ ಅಂತ ಹೇಳ್ತಾರೆ. ಕಲಿಕಾ ಸಂಬಂಧಗಳನ್ನ ಇವರು ಅಭ್ಯಾಸ ಮಾಡೋದು ಅಥವಾ ಅಧ್ಯಯನ ಮಾಡೋದಿಕ್ಕೆ ಜೇಮ್ಸ್ ಹೈ ಏನಂತ ಕರೆದ್ರು? ಸಮಾಜ ವಿಜ್ಞಾನ ಅಂತ ಕರೆದ್ರು. ಇನ್ನೂ ಕೂಡ ಕೆಲವೊಬ್ರು ಇದ್ದಾರೆ, ಚಾರ್ಲ್ಸ್ ಬಿಯರ್ಡ್ ಅಂತ ಇದ್ದಾರೆ. ಎಕ್ಸಾಮ್ಸ್ ಅಲ್ಲಿ ಇವ್ರ ಹೆಸರು ಕೇಳ್ತಾರೆ, ಅದಕ್ಕೋಸ್ಕರ ನಾನು ನಿಮಗೆ ಬರೆಸ್ತಾ ಇರೋದು. ನಾನು ಸುಮ್ಮನೆ ನಿಮಗೆ ಬರೆಸ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಚಾರ್ಲ್ಸ್ ಬಿಯರ್ಡ್ ಇದ್ದಾರೆ. ಈ ಚಾರ್ಲ್ಸ್ ಬಿಯರ್ಡ್ ಏನ್ ಹೇಳ್ತಾರೆ ಅಂತಂದ್ರೆ, ಕಲ್ಲು, ಕೋಲು, ನಕ್ಷತ್ರ ಹಾಗೆ ಭೌತಿಕ ವಸ್ತುಗಳಿಂದ ಭಿನ್ನವಾಗಿರುವಂತಹ ಮಾನಸಿಕ ವಿಷಯಗಳನ್ನ ಅಥವಾ ಮಾನವಿಕ ವಿಷಯಗಳನ್ನ ಆಲೋಚಿಸುವಂತಹ ಜ್ಞಾನದ ಶಾಖೆಯನ್ನ ಸಮಾಜ ವಿಜ್ಞಾನ ಅಂತ ಕರೆದ್ರು. ಏನಂತ ಕರೆದ್ರು ಇವರು? ನೋಡಿ, ಇವ್ರು ಏನಂತ ಕರೀತಾರೆ? ಚಾರ್ಲ್ಸ್ ಬಿಯರ್ಡ್ ಅಂತಂದ್ರೆ, ಈ ಸಮಾಜ ವಿಜ್ಞಾನದಲ್ಲಿ ಕಲ್ಲುಗಳ ಬಗ್ಗೆ ಅಧ್ಯಯನ ಇರುತ್ತೆ, ಹಾಗೇನೆ ಮತ್ತೆ ಯಾವ್ದ್ರ ಬಗ್ಗೆ ಅಧ್ಯಯನ ಇರುತ್ತೆ? ಕೋಲುಗಳ ಬಗ್ಗೆ ಅಧ್ಯಯನ ಇರುತ್ತೆ. ಅದಲ್ದಂಗೆ ನಕ್ಷತ್ರಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ, ಯಾವ್ದಲ್ವಾ? ಸೊ ನಕ್ಷತ್ರಗಳು ಅಂದ್ರೆ ಭೂಗೋಳಶಾಸ್ತ್ರ. ಸೊ ನಕ್ಷತ್ರಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅದಲ್ದಂಗೆನೆ ಭೌತಿಕ ವಸ್ತುಗಳಿಂದ ಏನಾಗಿರುತ್ತೆ ಅಂತ ಅಂದ್ರೆ ಭಿನ್ನವಾಗಿರುತ್ತೆ. ಭೌತಿಕ ವಸ್ತುಗಳಿಗಿಂತ ಭಿನ್ನವಾಗಿರುವಂತಹ ಮಾನವಿಕ ವಿಷಯಗಳು. ನೋಡಿ, ಭಿನ್ನವಾಗಿರುವ ಮಾನವಿಕ ವಿಷಯಗಳ ಅಭ್ಯಾಸ ಮಾಡುವಂತದಕ್ಕೆ ಸಮಾಜ ವಿಜ್ಞಾನ ಅಂತ ಕರೆದ್ರು. ನೋಡಿ,
ಇದೊಂದು ಜ್ಞಾನದ ಶಾಖೆ ಅಂತಾನು ಕೂಡ ಹೇಳ್ತಾರೆ. ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದಕ್ಕೆ ನಾವು ಒಂದೆರಡು ವ್ಯಾಖ್ಯಾನಗಳನ್ನ ಮಾತ್ರ ಕೊಟ್ಟಿರೋದು. ಒಂದು ಜೇಮ್ಸ್ ಹೈ ಹೇಳ್ತಾರೆ, ಇನ್ನೊಬ್ರು ಚಾರ್ಲ್ಸ್ ಬಿಯರ್ಡ್ ಹೇಳ್ತಾರೆ. ಇನ್ನು ಸುಮಾರು ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದಂತಹ ಒಂದು ಮಹತ್ವವನ್ನ ತಿಳಿಸಿ ಹೇಳೋ ಪ್ರಯತ್ನ ಮಾಡ್ತಾರೆ. ಬಟ್ ನಮಗೆ ಎಷ್ಟು ಬೇಕೋ ಅಷ್ಟನ್ನ ನಾನು ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಓಕೆ, ದೆನ್ ಹಾಗಾದ್ರೆ ಸಮಾಜ ವಿಜ್ಞಾನದ ಲಕ್ಷಣಗಳಾದ್ರೂ ಏನೇನಿದೆ? ಬಹಳ ಶಾರ್ಟ್ ಕಟ್ ಅಲ್ಲಿ ಹೇಳ್ತಿದ್ದೀನಿ, ತುಂಬಾ ಓದ್ಕೊಳಕ್ಕೆ ಹೆವಿ ಮಾಡ್ಕೊಳ್ತೀರಾ, ಯಾವಾಗ ನಾನು ಇದನ್ನೆಲ್ಲ ಕವರ್ ಮಾಡ್ಕೋಬೇಕು ಅನ್ನೋ ಟೆನ್ಷನ್ ಒಳಗಿರ್ತೀರಾ. ಡೋಂಟ್ ವರಿ, ಆರಾಮಾಗಿ ನೀವು ಇಲ್ಲಿ ನಾನು ಹೇಳುವಂತ ಕೆಲವೊಂದು ಮಾಹಿತಿಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಸಾಕೇ ಸಾಕು. ಹಾಗಾದ್ರೆ ಸಮಾಜ ವಿಜ್ಞಾನದ ಲಕ್ಷಣಗಳು ಏನೇನಿದೆ ಯಾರು ಹೇಳ್ತೀರಾ? ಯಾರು ಹೇಳಕ್ ರೆಡಿ ಇದ್ದೀರಾ? ನೋಡಿ, ಇದು ಸಾಮಾಜಿಕ ಪರಿಸರ. ನೋಡಿ, ಸಾಮಾಜಿಕ ಪರಿಸರದ ನಡುವಿನ ಸಂಬಂಧ ಮತ್ತೆ ವಿಕಾಸದ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ ಅಲ್ವಾ? ನಡುವಿನ ಸಂಬಂಧ ಮತ್ತು ವಿಕಾಸದ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಆಮೇಲೆ ಸಮಾಜ ವಿಷಯದಲ್ಲಿ ಎಲ್ಲಾ ವಿಷಯಗಳು, ಸಾಕಷ್ಟು ವಿಷಯಗಳು ಅಡಕವಾಗಿದೆ ಅಂತ ಹೇಳ್ತೀವಿ. ಹಾಗಾಗಿ ಇದು ಒಂದು ಸೈದ್ಧಾಂತಿಕ ನೆಲೆಗೆ ನಮಗೆ ಒತ್ತನ್ನ ಕೊಡುತ್ತೆ. ಎಂತ ಒತ್ತನ್ನ ಕೊಡುತ್ತೆ? ಸೈದ್ಧಾಂತಿಕ. ಮೇಡಮ್, ಸೈದ್ಧಾಂತಿಕ ಅಂದ್ರೆ ಏನು ಅಂದ್ರೆ ಒಂದು ಮಾರಲ್ ಡೆವಲಪ್ಮೆಂಟ್, ನೈತಿಕ ಬೆಳವಣಿಗೆಗೆ ನಮಗೆ ಅನುವು ಮಾಡಿಕೊಡುತ್ತೆ. ನೆನ್ಪಿಟ್ಕೊಳ್ರೆ. ಹಾಗೇನೆ ಇದು ಸಂಪೂರ್ಣವಾಗಿ ನಮ್ಗೆ ಗತಕಾಲದ ಇತಿಹಾಸವನ್ನ ತಿಳಿಸ್ಕೊಡುತ್ತೆ. ಗತಕಾಲದ ಘಟನೆಗಳನ್ನ ನಮ್ಗೆ ತಿಳಿಸ್ಕೊಡುವಂತಹ ವಿಷಯ ಇದು. ಸಮಾಜ ವಿಜ್ಞಾನದ ಲಕ್ಷಣಗಳು ಅಂತಂದ್ರೇನು? ಇದು ನಮ್ಗೆ ಗತಕಾಲದ ಘಟನೆಗಳನ್ನ ತಿಳಿಸ್ಕೊಡುತ್ತೆ. ಅಷ್ಟೇ ಅಲ್ಲ, ಸಮಾಜದಲ್ಲಿ ಬರ್ತಕ್ಕಂತ ಅನೇಕ ವೈವಿಧ್ಯಮಯವಾದಂತ ಮಾನವಿಕ ಸಂಬಂಧಗಳ ಕುರಿತಾಗಿ ಅಧ್ಯಯನವನ್ನ ಇದು ಮಾಡುತ್ತೆ. ನೆನ್ಪಿಟ್ಕೊಳ್ರಿ, ಇವೆಲ್ಲವೂ ಕೂಡ ಸಮಾಜ ವಿಜ್ಞಾನದ ಲಕ್ಷಣಗಳು. ಇದು ಮಾನವಿಕ ಒಂದು ಸಂಗತಿಗಳ ಬಗ್ಗೆ ಅಧ್ಯಯನವನ್ನ ಮಾಡುತ್ತೆ. ಅಷ್ಟೇ ಅಲ್ಲ, ನಿಮಗೆ ಗೊತ್ತಿರ್ಬೋದು, ಸಮಾಜದಲ್ಲಿ ಆಗ್ತಕ್ಕಂತ ನಿತ್ಯ ನೂತನ ಸತ್ಯ ಸಂಗತಿಗಳನ್ನ ನಮಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಸಮಾಜ ವಿಜ್ಞಾನ ಮಾಡ್ತಾ ಇದೆ. ಹಾಗೇನೆ ಇದರಲ್ಲಿ ಅರ್ಥಶಾಸ್ತ್ರವನ್ನು ಕೂಡ ಒಳಗೊಂಡಿರುವಂತೆ ನಮ್ಗೆ ಆರ್ಥಿಕ ವಿಚಾರಗಳ ಬಗ್ಗೆ, ಆರ್ಥಿಕ ಸಮೀಕ್ಷೆಗಳ ಬಗ್ಗೆ ನಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನ ಮಾಡುತ್ತೆ. ಆಮೇಲೆ ಸಮಾಜ ವಿಜ್ಞಾನ ಹೇಗಪ್ಪ ಅಂತಂದ್ರೆ ಇದು ಶಿಶು ಕೇಂದ್ರೀಕೃತವಾಗಿರುವಂತಹ ಒಂದು ಅನ್ವಯಿಕ ಮನೋವಿಜ್ಞಾನ ಅಥವಾ ಅನ್ವಯಿಕ ಒಂದು ವಿಜ್ಞಾನ ಅಂತೇಳಿ ಸಮಾಜ ವಿಜ್ಞಾನವನ್ನ ಕರಿತಾ ಇದೀವಿ. ಅರ್ಥ ಆಗ್ತಿದೆನಾ ಅಥವಾ ಅರ್ಥ ಮಾಡಿಸ್ಲಾ? ಇನ್ನೊಂದು ಸ್ವಲ್ಪ ಕ್ಲಾಸ್ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ? ಹಾ, ಕರೆಕ್ಟ್ ಆಗಿದೆ. ಬಹಳ ಜನ ನೀವು ಕೂಡ ಇದ್ರಲ್ಲಿ ಇನ್ವಾಲ್ವ್ ಆಗಿ ಜೊತೆಗೆ ನೋಟ್ಸ್ ಮಾಡ್ಕೊಳ್ಳೋರು ನೋಟ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನೇನು ಯಾವುದೇ ಅಬ್ಜೆಕ್ಷನ್ಸ್ ಕೂಡ ಹಾಕಿಲ್ಲ. ಯಾಕಪ್ಪ ಅಂತಂದ್ರೆ ಈ ರೀತಿ ನಾನು ಮಾಡೋದ್ರಿಂದ ನಿಮಗೂ ಟೈಮ್ ಸೇವ್ ಆಗ್ತದೆ, ಜೊತೆಗೆ ನೋಟ್ಸು ಕೂಡ ಇದ್ರಲ್ಲೇ ನೀವು ಮಾಡ್ಕೊಂಡ್ಬಿಡ್ಬೋದು. ಓದೋದ್ರ ಜೊತೆಗೆ ನೋಟ್ಸ್ ಅನ್ನು ಕೂಡ ಮಾಡ್ತಾ ಹೋಗ್ತೀರಾ. ಕರೆಕ್ಟ್ ಆಗಿದೆ. ಸಂಸ್ಕಾರ ಬಗ್ಗೆ ತಿಳಿಸುತ್ತೆ, ಸಂಸ್ಕೃತಿ ಬಗ್ಗೆ ತಿಳಿಸುತ್ತೆ, ಸಮಾಜದ ಪ್ರಕ್ರಿಯೆಗಳ ಬಗ್ಗೆ ತಿಳಿಸ್ಕೊಡುತ್ತೆ, ಸಾಮಾಜಿಕ ಬದಲಾವಣೆಗಳ ಬಗ್ಗೆ ತಿಳಿಸ್ಕೊಡುತ್ತೆ. ಅಷ್ಟೇ ಅಲ್ಲ, ನಮ್ಗೆ ಇದು ತುಂಬಾ ಒಂದು ಆರ್ಥಿಕ ಅಂಶಗಳ ಬಗ್ಗೆ ನಮಗೆ ಮುಖ್ಯವಾಗಿ ತಿಳಿಸ್ಕೊಡುತ್ತೆ. ಇದೊಂದು ಶಿಶು ಕೇಂದ್ರಿತ ಘಟನೆ ಅಂತ ಹೇಳಿ ಕೂಡ ನಾವು ಇದನ್ನ ಕರಿತಾ ಇದೀವಿ. ಇನ್ನ ನಾನು ನಿಮಗೆ ಹೇಳ್ದೆ ಸಮಾಜ ವಿಜ್ಞಾನದ ಶಾಖೆಗಳು ಯಾವ್ದ್ಯಾವ್ದು ಬರುತ್ತೆ ಅಂತ. ಸೊ ಸಮಾಜ ವಿಜ್ಞಾನದ ಶಾಖೆಗಳಲ್ಲಿ ಯಾವ್ದಾವ್ದು ಬರುತ್ತೆ? ಇತಿಹಾಸ ಬರುತ್ತೆ, ಪೌರನೀತಿ ಬರುತ್ತೆ, ಅರ್ಥಶಾಸ್ತ್ರ, ಭೂಗೋಳ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ, ಆಮೇಲೆ ಇವೆಲ್ಲವನ್ನು ಒಳಗೊಂಡಂತೆ ಶಿಕ್ಷಣ, ತತ್ವಶಾಸ್ತ್ರ, ವೇದಾಂತ, ಇವೆಲ್ಲವೂ ಕೂಡ ಸಮಾಜ ವಿಜ್ಞಾನದ ಒಂದು ವ್ಯಾಪ್ತಿಯಲ್ಲಿ, ಸಮಾಜ ವಿಜ್ಞಾನದ ಶಾಖೆಯಲ್ಲಿ ಬರುವಂತಹ ಪ್ರಮುಖ ಅಂಶಗಳು ಅಂತ ಕರಿತಾ ಇದೀವಿ. ಹಾಗಾದ್ರೆ ಸಮಾಜ ವಿಜ್ಞಾನದ ವ್ಯಾಪ್ತಿ ಎಷ್ಟಿರ್ಬೋದು? ಸಮಾಜ ವಿಜ್ಞಾನದ ವ್ಯಾಪ್ತಿ ತುಂಬಾ ಜಾಸ್ತಿ ಇದೆ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಇದು ನಮ್ಮ ಸ್ಥಳೀಯ ಇತಿಹಾಸದಿಂದ ಹಿಡಿದು ಅಂತಾರಾಷ್ಟ್ರೀಯ ಇತಿಹಾಸವನ್ನು ಕೂಡ ತಿಳಿಸ್ಕೊಡುತ್ತೆ. ನಿಮಗೆ ಗೊತ್ತಿರ್ಬೋದು, ಸಮಾಜ ವಿಜ್ಞಾನ ಅಂತಂದ್ರೆ ಬರೀ ನಮ್ಮ ಸ್ಥಳೀಯ ನಾಯಕರುಗಳ ಬಗ್ಗೆ, ಸ್ಥಳೀಯ ಸ್ಥಳಗಳ ಬಗ್ಗೆ ಅಷ್ಟು ತಿಳ್ಕೊಳ್ಳೋದಲ್ಲ, ಇದ್ರ ವ್ಯಾಪ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದೆ. ಹೌದೇನ್ರಿ? ಇದು ರಾಜ್ಯ, ಪ್ರಾದೇಶಿಕ, ಆಮೇಲೆ ಜಿಲ್ಲೆ, ತಾಲೂಕು ಅಷ್ಟೇ ಅಲ್ಲ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಅಲ್ದಂಗೆನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದರ ವ್ಯಾಪ್ತಿಯನ್ನ ನಾವು ನೋಡ್ತಾ ಹೋಗ್ತೀವಿ. ನೋಡಿ, ಈಗ ಸಮಾಜದ ಒಂದು ಮೂಲಭೂತ ಸಮಸ್ಯೆಗಳನ್ನ ಕುರಿತಾಗಿ ಇದು ಅಧ್ಯಯನವನ್ನ ಮಾಡುತ್ತೆ. ಹಾಗಾದ್ರೆ ಮೂಲಭೂತ
ಒಂದು ಸಮಸ್ಯೆಗಳು ಅಂತಂದ್ರೆ ಬಡತನ ಆಗಿರ್ಬೋದು, ಹಸಿವಾಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ರೋಗಗಳು. ಈಗ ಕೊರೋನಾ ಅಂತಹ ರೋಗಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿತ್ತು. ಅದು ಕೂಡ ಒಂದು ಗತಿಸಿದಂತಹ ಘಟನೆ. ಅದನ್ನು ಕೂಡ ಸಮಾಜ ವಿಜ್ಞಾನದ ವ್ಯಾಪ್ತಿಯಲ್ಲಿ ನಾವು ಅಧ್ಯಯನವನ್ನ ಮಾಡ್ತೇವೆ. ಸೈಂಟಿಫಿಕ್ ಆಗಿರ್ಬೋದು, ವಿಜ್ಞಾನದಲ್ಲಿ ಅಧ್ಯಯನವನ್ನು ಕೂಡ ಮಾಡ್ಬೋದು, ಜೊತೆಗೆ ನಮ್ಮ ಸಮಾಜ ವಿಜ್ಞಾನದಲ್ಲೂ ಕೂಡ ನಾವು ಅಧ್ಯಯನವನ್ನ ಮಾಡ್ತೀವಿ. ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಸ್ಟಡಿಯನ್ನ ಮಾಡ್ತಕ್ಕಂತಹ ಒಂದು ವಿಷಯ ಅಂತೇಳಿ ಗುರುತಿಸ್ತಾ ಇದೀವಿ. ಹೌದೇನ್ರಿ? ಹಾಗಾದ್ರೆ ನಾನ್ ನಿಮಗೀಗ ಒಂದ್ ಪ್ರಶ್ನೆ ಕೇಳ್ತೀನಿ. ಸಮಾಜ ವಿಜ್ಞಾನದ ಪ್ರಾಮುಖ್ಯತೆ ಏನಿರ್ಬೋದು? ಇದ್ರ ಪ್ರಾಮುಖ್ಯತೆ ಇದನ್ನ ಯಾಕೆ ನಾವು ಸ್ಟಡೀಸ್ ಮಾಡ್ಬೇಕು? ಬೇಗ ಬಹಳ ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ಹೇಳ್ತಾ ಇದೀನಿ. ನಾನು ನಿಮಗೆ ತುಂಬಾನೇ ಬರ್ಡನ್ ಮಾಡಿ ತುಂಬಾ ಹೆವಿ ರೀತಿಯಲ್ಲಿ ಹೇಳ್ತಾ ಇಲ್ಲ. ಯಾಕಂದ್ರೆ ಒಂದ್ ವಿಡಿಯೋದಲ್ಲಿ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ನಿಮಗೆ ಈ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕಂಟೆಂಟ್ ಅನ್ನ ಡೀಲ್ ಮಾಡ್ಬೇಕು ಅಂತ. ಓಕೆ, ಬರ್ಲಿ ಬೇಗ ಬೇರೆಯವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡೋ ಪ್ರಯತ್ನ ಮಾಡಿ. ಹಾಕ್ತೀನಿ ಅಂಬರೀಶ್ ಸರ್. ಸದ್ಯಕ್ಕೆ ನಾನು ಕ್ಲಾಸ್ ಮಾಡ್ಬೇಕು, ಕ್ಲಾಸ್ ಮಾಡದೆ ಹೊರತು ಹಾಕಲ್ಲ. ಹರೀಶ್ ಸರ್ ಹೇಳ್ತಾರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ತಿಳಿಸ್ಕೊಡುತ್ತೆ, ಇದು ಎಲ್ಲಾ ವಿಷಯಗಳನ್ನ ಒಳಗೊಂಡಿರುತ್ತೆ. ನಾನು ಕೇಳಿದ್ದೇನಪ್ಪಾ ಅಂತಂದ್ರೆ ಸಮಾಜ ವಿಜ್ಞಾನವನ್ನ ಮಕ್ಳಿಗೆ ಯಾಕೆ ಬೋಧನೆ ಮಾಡ್ತೀರಾ ಅಂತ ಕೇಳಿದೆ. ನಾನು ಯಾತಕ್ಕೋಸ್ಕರ ಬೋಧನೆ ಮಾಡ್ಬೇಕು? ಇಲ್ಲಿ ಈ ಒಂದು ವಿಷಯದ ಬೋಧನೆಯಿಂದಾಗಿ ಮಕ್ಕಳಿಗೆ ಅನೇಕ ವಿಷಯಗಳ ಜ್ಞಾನ ದೊರೆಯುತ್ತೆ. ಯಾವ ವಿಷಯಗಳದು? ಅಂಕೆ ಸಂಖ್ಯೆಗಳ ವಿಷಯಗಳ ಜ್ಞಾನ ದೊರೆಯುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿಸ್ಬೋದು. ಅಷ್ಟೇ ಅಲ್ಲ, ಆಮೇಲೆ ಈಗ ಪ್ರಸ್ತುತದಲ್ಲಿ ಆಗ್ತಕ್ಕಂಥ ಯೋಜನೆಗಳ ಬಗ್ಗೆ, ಆಮೇಲೆ ರಾಜಕೀಯ ವ್ಯವಸ್ಥೆ ಬಗ್ಗೆ ತಿಳ್ಕೊಬಹುದು, ರಾಜಕೀಯ ಪ್ರಜ್ಞೆ ಬೆಳೆಸ್ಬೋದು, ಭೌಗೋಳಿಕ ಭೂಮಿಯ ಒಂದು ಅಂಶದ ಬಗ್ಗೆ ಮಕ್ಳಿಗೆ ತಿಳಿಸ್ಕೊಡ್ಬೋದು, ಆಮೇಲೆ ಸಾಮಾಜಿಕ ಬದಲಾವಣೆಗಳ ಬಗ್ಗೆ ತಿಳಿಸ್ಕೊಡ್ಬೋದು, ಆಮೇಲೆ ಇತಿಹಾಸದಲ್ಲಿ ಇರ್ತಕ್ಕಂತ ಅನೇಕ ಐತಿಹಾಸಿಕ ಪ್ರಜ್ಞೆಯನ್ನ ಬೆಳೆಸ್ಬೋದು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಒಂದು ಪ್ರಜ್ಞೆಯನ್ನ ಕೂಡ ಬೆಳೆಸ್ಬೋದು. ಸಾಕಷ್ಟು ಸಮಾಜ ವಿಜ್ಞಾನದ ಒಂದು ವ್ಯಾಪ್ತಿ ಎಷ್ಟು ದೊಡ್ಡದಾಗಿದೆನೋ ಅದರ ಪ್ರಾಮುಖ್ಯತೆನೂ ಕೂಡ ತುಂಬಾ ದೊಡ್ಡದಾಗಿದೆ ಅಂತ ನಾವು ಹೇಳ್ತಾ ಇದೀವಿ. ಹಾಗಾದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಡೀಟೇಲ್ ಅನ್ನ ನಾವು ನೋಡ್ತಾ ಹೋಗೋಣ. ಇದಿಷ್ಟು ಸಮಾಜ ವಿಜ್ಞಾನದ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶ ಆದ್ಮೇಲೆ ನೆಕ್ಸ್ಟ್ ನಾವು ಇತಿಹಾಸದ ಪರಿಚಯವನ್ನ ಮಾಡ್ಕೊಳ್ಳೋಣ. ರೆಡಿ ಇದೀರಾ ಇತಿಹಾಸದ ಪರಿಚಯ ಮಾಡ್ಕೊಳ್ಳೋದಕ್ಕೆ? ನೋಡಿ, ಇಷ್ಟೇ, ಬಹಳ ಸಿಂಪಲ್ ಇದೆ ಪಾಠ. ನೀವು ಅನ್ಕೊಂಡಷ್ಟೇನು ಬಹಳ ಓದ್ಕೋಬೇಕು ಅನ್ನೋದಿಲ್ಲ. ಸಿಂಪಲ್ ಆಗಿದೆ, ಸಿಂಪಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ಇತಿಹಾಸ ವಿಷಯವನ್ನ ನಾವೇನಂತ ಕರಿತೀವಿ? ಸಮಾಜ ವಿಜ್ಞಾನಗಳ ರಾಣಿ ಅಂತೇಳಿ ಕರೆದ್ವಿ. ಇದು ಮೊದಲನೇ ಪಾಯಿಂಟ್. ಇದನ್ನು ಕೂಡ ಒಂದ್ಸಲ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಕೇಳಿದ್ದಾರೆ. ಇದನ್ನ ಯಾರು ನೆಗ್ಲೆಕ್ಟ್ ಮಾಡೋಕೆ ದಯವಿಟ್ಟು ಹೋಗ್ಬೇಡಿ. ಆಮೇಲೆ ಇತಿಹಾಸ ಅನ್ನೋದೇನಿದೆ ನಮ್ಮ ಜೀವನದ ಅವಿಭಾಜ್ಯ ಅಂಗ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ನಮ್ಮ ಹಿಂದೆ ಇದ್ದಂತ ಪೀಳಿಗೆಯ ಆಧಾರದ ಮೇಲೆ ನಮ್ಮ ಜೀವನ ನಡೀತಾ ಇದೆ. ಸೊ ಅವ್ರು ಕಂಡ್ಕೊಟ್ಟಿರ್ತಕ್ಕಂಥ ಅನೇಕ ಮಷಿನ್ಸ್ ಗಳಾಗಿರ್ಬೋದು, ಅವರ ಆದರ್ಶ ವ್ಯಕ್ತಿತ್ವ ಆಗಿರ್ಬೋದು, ಅವ್ರು ಬಿಟ್ಟೋಗಿರ್ತಕ್ಕಂಥ ಅನೇಕ ಒಂದು ಗುಣಗಳಾಗಿರ್ಬೋದು, ಅವನ್ನೆಲ್ಲವನ್ನ ನಾವು ರೂಢಿಸ್ಕೊಂಡು ಬದುಕ್ತಾ ಇದೀವಿ ಅಂತಂದಾಗ ಅದು ನಮ್ಮ ಒಂದು ಅವಿಭಾಜ್ಯ ಅಂಗ ಅಂತೇಳಿ ನಾವ್ ಅದನ್ನ ಕರಿತಾ ಇದೀವಿ. ಓಕೆ, ಹಾಗೇನೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಇತಿಹಾಸ ಯಾರಿಗ್ ಗೊತ್ತಿರೋದಿಲ್ವೋ ಅವನಿಗೆ ಇತಿಹಾಸವನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಹೇಳ್ತಾರೆ. ಇದಿಷ್ಟು ಇದರ ಒಂದು ಪೂರ್ವ ಹಿನ್ನೆಲೆ. ಆದ್ರೆ ಹಿಸ್ಟ್ರಿ ಅನ್ನೋ ಪದವನ್ನ ನಿಮಗೆ ಗೊತ್ತಿದೆ, ನಾವು ಆಂಗ್ಲ ಭಾಷೆಯಲ್ಲಿ ಇದನ್ನ ಹಿಸ್ಟೋರಿ ಅಂತೇಳಿ ಕರಿತೀವಿ. ಇದು ಯಾವ್ಯಾವ ಪದದಿಂದ ಆಗಿದೆ ಅಂತಂದ್ರೆ ನೋಡಿ, ಇದು ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂತಹ ಒಂದು ಪದ. ಇದು ಹಿಸ್ಟೋರಿ ಅಂತಕ್ಕಂಥದ್ದು ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂತ ಪದ. ಹಿಸ್ಟ್ರಿ ಅಂತಂದ್ರೆ ನಿಮಗೆ ಇತಿಹಾಸ, ತನಿಖೆ, ವಿಚಾರಣೆ ಮಾಡೋದು ಎಂಬ ಅರ್ಥವನ್ನ ಕೂಡ ಇದು ಕೊಡುತ್ತೆ. ಆಮೇಲೆ ಗತಕಾಲದ ಘಟನೆಗಳ ಬಗ್ಗೆ ನಾವು ಅಧ್ಯಯನ ಮಾಡೋದು. ಇತಿ ಪ್ಲಸ್ ಹ ಪ್ಲಸ್ ಅಸ ಅಂತ ಇದೆ. ಸೊ ಇದು ಹೀಗೆ ಇತ್ತು ಅಥವಾ ಖಚಿತವಾಗಿ ನಾವು ಘಟಿಸಿದಂತಹ ಘಟನೆಗಳ ಬಗ್ಗೆ ತಿಳಿಸ್ಕೊಡುವಂತದಕ್ಕೆ ನಾವು ಇತಿಹಾಸ ಅಂತೇಳಿ ಕರಿತಾ ಇದೀವಿ. ಹಾಗಾದ್ರೆ ಇತಿಹಾಸದ ಮೂಲ ಉದ್ದೇಶ ಏನಪ್ಪಾ ಇದ್ರದ್ದು? ಸತ್ಯಾನ್ವೇಷಣೆಯನ್ನ ಮಾಡ್ತಾ ಹೋಗೋದು ಇದರ ಮೂಲ ಒಂದು ಮೋಟೋ ಅಥವಾ ಉದ್ದೇಶ ಅಂತೇಳಿ ಕರಿತಾ ಇದೀವಿ. ಏನು ಅಂತಂದ್ರೆ ಸತ್ಯಾನ್ವೇಷಣೆಯನ್ನ ಮಾಡುವಂಥದ್ದು. ಹಾಗಾದ್ರೆ ಇದ್ರ ಪಿತಾಮಹ ಯಾರು? ಇತಿಹಾಸದ ಪಿತಾಮಹ ಅಂತ ಯಾರನ್ನ ಕರಿತಾ ಇದೀವಿ?
ಮೇಡಮ್ ನಮ್ ಕಡೆ ಗಮನನೇ ಕೊಡ್ತಾ ಇಲ್ಲ ನೀವು ಅಂತೀರಾ. ಎಸ್, ಬಹಳ ಜನ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ತುಂಬಾ ಇಂಪಾರ್ಟೆಂಟ್ ಈ ಕ್ಲಾಸ್, ನಿಮಗೆ ತುಂಬಾನೇ ಯೂಸ್ ಆಗುವಂತ ಕ್ಲಾಸ್. ನೀವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ನಿಜವಾಗ್ಲೂ ಕೂಡ ಈ ಕ್ಲಾಸ್ ನಾನು ಮರಳಿ ಮಾಡಕ್ ಆಗಲ್ಲ. ತುಂಬಾ ಡೀಟೇಲ್ ಆಗಿ, ತುಂಬಾ ಸ್ಪಷ್ಟವಾಗಿ, ಈಸಿಯಾಗಿ ಹೇಳ್ತಾ ಇದೀನಿ. ನೀವೇ ಓದ್ಕೊಂತ ಕೂತ್ರು ಕೂಡ ಇಷ್ಟು ನೀವು ಆರಾಮಾಗಿ ಓದ್ಕೊಳಕ್ ಆಗಲ್ಲ. ಹಾಗಾಗಿ ಕಂಪ್ಲೀಟ್ ಆಗಿ ಬಹಳಷ್ಟು ಜನಕ್ಕೆ ಇದು ರೆಫರೆನ್ಸ್ ಆಗ್ಬೇಕು, ಬಹಳಷ್ಟು ಜನಕ್ಕೆ ಶೇರ್ ಆಗ್ಬೇಕು, ಬಹಳಷ್ಟು ಜನ ಈ ವಿಡಿಯೋವನ್ನ ಹರಿಸ್ಕೊಂಡ್ ಬರ್ಬೇಕು ಅನ್ನೋದು ನನ್ನ ಉದ್ದೇಶ. ಹೆರೋಡೋಟಸ್, ವೆರಿ ಗುಡ್. ಇದರ ಒಂದು ಪಿತಾಮಹ ಅಂತೇಳಿ ನಾವ್ ಯಾರನ್ನ ಕರಿತಾ ಇದೀವಿ? ಹೆರೋಡೋಟಸ್ ಅನ್ನ ಕರಿತೀವಿ. ಎಕ್ಸಾಮ್ಸ್ ಅಲ್ಲಿ ಇದನ್ನ ಒಂದ್ಸಲ ಕೇಳಿದ್ರು. ಬಹಳ ಈಸಿ, ನಮ್ಗೇನ್ ಹೇಳ್ಬಿಡ್ತೀವಿ ಅಂತ ಹೇಳ್ತೀವಿ, ಬಟ್ ಕೆಲವೊಂದ್ಸಲ ಇಂತ ಸಣ್ಣ 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 ಅಂಶಗಳನ್ನೇ ನಾವು ಕಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಇತಿಹಾಸದ ಪಿತಾಮಹ ಅಂತಂದ್ರೆ ಅವನನ್ನ ನಾವು ಹೆರೋಡೋಟಸ್ ಅಂತ ಕರಿತಾ ಇದೀವಿ. ವೆರಿ ಗುಡ್, ವೆರಿ ಗುಡ್. ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್, ನೋಡಿ ಈ ಒಂದೊಂದು ಕೃತಿ ಇದೆ, ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್. ಕನ್ನಡದಲ್ಲಿ ಬೇಕಾದ್ರೆ ಬರ್ಕೊಳ್ರಿ ಅಥವಾ ಇಂಗ್ಲಿಷ್ ನಲ್ಲಿ ಬೇಕಾದ್ರೆ ಬರ್ಕೊಳ್ರಿ. ಇವನ ಕೃತಿ ಇದು. ಈ ರೀತಿ ನೋಟ್ಸ್ ಮಾಡ್ರಿ ಅಂತ ನಾನ್ ಹೇಳಿದ್ರೆ ನೀವೇನ್ ಮಾಡ್ತೀರಾ? ಡಿಟೇಲ್ ಆಗಿ ಬರ್ಕೊಂತ ಕೂಡ್ತೀರಾ. ಅದು ನೋಟ್ಸ್ ಅಂತ ಹೇಳ್ತಾರ? ಅದು ನಾನೇನ್ ಕೊಟ್ಟಿರ್ತೀನಿ ನೀವ್ ಅದನ್ನ ಬರಿತೀರಾ ಅಷ್ಟೇ. ಹಂಗ್ ಮಾಡ್ಬಾರ್ದು ಯಾವತ್ತೂ ಕೂಡ. ಇದನ್ನ ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡಿ. ಇಲ್ಲಿ ನಾವು ಹೇಳಿದ್ವಿ ಇದರ ಮೂಲ ಉದ್ದೇಶ ಏನು? ಸತ್ಯಾನ್ವೇಷಣೆ ಮಾಡೋದು. ಇದರ ಪಿತಾಮಹ ಯಾರು? ಹೆರೋಡೋಟಸ್. ಅವನ್ ಬರ್ದಿರ್ತಕ್ಕಂಥ ಕೃತಿ ಯಾವುದು? ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್. ಈ ತರ ನಮಗ್ ಪಕ್ಕಾ ನೆನ್ಪುಳಿಯೋ ರೀತಿ ನೋಟ್ಸ್ ಮಾಡ್ಕೋಬೇಕು ಯಾವಾಗ್ಲೂ ಕೂಡ. ಹಾಗಾದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ರು ಕೂಡ ತಮ್ಮದೇ ಆದಂತ ಕೆಲವೊಂದು ವ್ಯಾಖ್ಯಾನಗಳನ್ನ ಕೂಡ ಕೊಡ್ತಾ ಹೋಗಿದ್ದಾರೆ. ಹಾಗಾದ್ರೆ ಯಾವ್ಯಾವ ವ್ಯಾಖ್ಯಾನಗಳನ್ನ ಕೊಟ್ಟಿದ್ದಾರೆ? ಅವಾಗವಾಗ ನೀವೇನ್ ಮಾಡ್ಬೇಕು? ಪೆನ್ಗಳನ್ನ ಚೇಂಜ್ ಮಾಡ್ಕೊಂಡು ಬರಿಬೇಕು. ನೋಡಿ, ವ್ಯಾಖ್ಯಾನಗಳು ಅಥವಾ ವಾಕ್ಯಗಳು ಅಂತಾನು ಕೂಡ ಕರಿತೀವಿ. ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಾಕ್ಯಗಳು ಕೂಡ ಇದಾವೆ. ಬರ್ಕೊಳ್ರಿ, ಎಲ್ರು ಬರ್ಕೊಳ್ರಿ. ಹೆರೋಡೋಟಸ್ ಹೇಳ್ತಾನೆ. ಏನ್ ಹೇಳ್ತಾನೆ ಹೆರೋಡೋಟಸ್? ಯಾರಿಗಾರ ಗೊತ್ತಾ? ನನಗೆ ಗೊತ್ತಿದೆ, ನಾನು ಹೇಳ್ತೇನೆ. ಇವನ ಪ್ರಕಾರ ಇತಿಹಾಸ ಅಂದ್ರೆ ಏನು? ಮುಂದಿನ ಪೀಳಿಗೆಗೆ, ಅಷ್ಟು ಬರೆಯಲ್ಲ ನಾನು, ಬಾಯಿಂದ ಹೇಳ್ತೀನಿ, ನೀವು ಬರ್ಕೊಳ್ರಿ. ಮುಂದಿನ ಪೀಳಿಗೆಗೆ ನೆನಪಿಡಬೇಕಾದಂತಹ, ನೋಡಿ, ನೆನಪಿಡಬೇಕಾದ ಮಹಾವೀರರ ಕತೆ. ಮಹಾವೀರರು ಅಂತಂದ್ರೆ ಇವ್ರ ಬಗ್ಗೆ ಅಷ್ಟೇ ಅಲ್ಲ, ಜೈನ ಧರ್ಮದ ಬಗ್ಗೆ ಅಷ್ಟೇ ಅಲ್ಲ, ಮಹಾವೀರರು, ಶೂರರು. ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಜನ ಆದರ್ಶ ವ್ಯಕ್ತಿಗಳಿದ್ದಾರೆ. ಈ ಮಹಾವೀರರ ಕತೆ ಆಗಿರ್ಬೋದು ಅಥವಾ ಅದರ ಮಹತ್ವ ಪೂರ್ಣವನ್ನ ತಿಳ್ಕೊಳ್ಳುವಂಥದ್ದು, ಮಹತ್ವ ಪೂರ್ಣವನ್ನ ತಿಳ್ಕೊಳ್ಳುವಂಥದ್ದಕ್ಕೆ ನಾವು ಇತಿಹಾಸ ಅಂತ ಹೇಳಿ ಕರಿತಾ ಇದ್ವಿ. ಓಕೆ, ನೆಕ್ಸ್ಟ್ ಇನ್ನೂ ಒಬ್ರು ಕೂಡ ಮಾಹಿತಿಯನ್ನ ಕೊಡ್ತಾರೆ. ಅವ್ರ ಹೆಸರೇನಪ್ಪಾ ಅಂತಂದ್ರೆ ಕೇಳಿರ್ಬೋದು, ಸಂತ ಅಗಸ್ಟೈನ್. ಸಂತ ಅಗಸ್ಟೈನ್. ಇದು ನೋಟ್ಸ್ ಅಂತಂದ್ರೆ ಈ ರೀತಿ ನೋಟ್ಸ್ ಮಾಡ್ಕೋಬೇಕು. ನೋಟ್ಸ್ ಹೆಂಗ್ ಮಾಡ್ಕೋಬೇಕು ಅಂತ ಕೇಳ್ತಿದ್ರಲ್ಲ, ಅದಕ್ಕೆ ನಿಮಗೆ ನೋಟ್ಸ್ ಮಾಡ್ಕೊಳ್ಳೋ ರೀತಿ ಹೇಳ್ತಾ ಇದ್ದೀನಿ. ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಇತಿಹಾಸ ಅನ್ನೋದೇನಿದೆ, ಈ ಇತಿಹಾಸವು ದೇವರು ಮತ್ತು ಸೈತಾನ ನಡುವಿನ ಸಂಘರ್ಷ. ಮೇಡಮ್ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರ? ಕೇಳ್ಬೋದು, ಹೇಳಕ್ಕಾಗಲ್ಲ. ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷ. ಸೈತಾನನ ನಡುವಿನ ಸಂಘರ್ಷ. ಓಕೆ, ಇದನ್ನೇ ಅವ್ರು ಏನಂತ ಕರೆದ್ರು? ಇತಿಹಾಸ. ಈ ಸಂಘರ್ಷದ ಕತೆ, ಇದು ಸಂಘರ್ಷದ ಕಥೆಯನ್ನ ಅವರು ಇತಿಹಾಸ ಅಂತ ಕರೆದ್ರು. ಹಾಗೇನೆ ಇವರು ಒಂದು ಕೃತಿನೂ ಕೂಡ ಬರೀತಾರೆ. ಇವರ ಕೃತಿ ಯಾವ್ದಪ್ಪ ಅಂತಂದ್ರೆ ಯಾವುದು? ದಿ ಸಿಟಿ ಆಫ್ ಗಾಡ್. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ, ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೃತಿನೂ ಕೂಡ ಕೇಳ್ತಾರೆ. ಹಾಗಾಗಿ ನೋಡಿ, ಸಂತ ಅಗಸ್ಟೈನ್ ಇತಿಹಾಸವನ್ನ ಹೇಗಂತ ಕರೆದ? ಇತಿಹಾಸ ಅನ್ನೋದು ದೇವರು ಮತ್ತೆ ಸೈತಾನ್ ಅಂದ್ರೆ ಪಿಶಾಚಿ, ದೆವ್ವ. ಸೊ ದೇವರು ಮತ್ತೆ ಸೈತಾನ್ ನಡುವಿರ್ತಕ್ಕಂಥ ಸಂಘರ್ಷದ ಕಥೆಯನ್ನ ಇತಿಹಾಸ ಅಂತೇಳಿ ಸಂತ ಅಗಸ್ಟೈನ್ ಕರೀತಾರೆ. ಅವ್ರು ಬರ್ದಿರ್ತಕ್ಕಂಥ ಒಂದು ಕೃತಿ ಇದೆ, ದ ಸಿಟಿ ಆಫ್ ಗಾಡ್ ಅಂತೇಳಿ ಇದನ್ನ ನಾವು ಕರಿತೀವಿ. ಇನ್ನ ನಮ್ಮ ಕಾಲ್ ಮಾರ್ಕ್ಸ್ ಅನ್ನ ನಾವು ಮರೆಯಕ್ಕಾಗಲ್ಲ. ಯಾಕೆಂದ್ರೆ ಇವ್ರ ಬಗ್ಗೆ ಆಲ್ರೆಡಿ ಒಂದ್ಸಲ ಕ್ವಶನ್ 2017ರಲ್ಲಿ ಬಂದಿದೆ. ಬೇಕಿದ್ರೆ ನೀವು ಕ್ವಶನ್ ಪೇಪರ್ ಅನ್ನ ಓಪನ್ ಮಾಡಿ ನೋಡ್ಬೋದು. ಇತಿಹಾಸ ಅಂತಂದ್ರೆ ಕಾಲ್ ಮಾರ್ಕ್ಸ್ ರವರ ಪ್ರಕಾರ ಏನ್ರಿ ನೋಡಿ, ಉಳ್ಳವರು ಮತ್ತೆ
ಇಲ್ಲದವರ ನಡುವಿನ ಹೋರಾಟ ಅಥವಾ ಅವ್ರ ನಡುವೆ ನಡೀತಕ್ಕಂಥ ಸಂಘರ್ಷವನ್ನ ಇತಿಹಾಸ ಅಂತ ಯಾರು ಕರೆದ್ರು? ಕಾರ್ಲ್ ಮಾರ್ಕ್ಸ್ ಅವರು ಕರೆದ್ರು. ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ. ಗೊತ್ತಾಯ್ತಾ? ಹಾಗಾದ್ರೆ ಇತಿಹಾಸ ಅಂದ್ರೆ ಏನು ಅಂತ? ಎಸ್, ಇದಿಷ್ಟು ಇವು ಮೂರು ನೆನ್ಪಿಟ್ಕೊಂಡ್ಬಿಟ್ರೆ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಸ್ವಲ್ಪನಾದ್ರೂ ನೆನ್ಪಿರುತ್ತೆ. ಇನ್ನ JB ಬ್ಯೂರಿ ಅಂತಾನು ಕೂಡ ಒಬ್ರು ಬರ್ತಾರೆ, JB ಬ್ಯೂರಿ ಅಂತ. ಮತ್ ಇವ್ರದೊಬ್ರದ್ದು ಹೇಳ್ಬಿಡೋಣ, ಯಾಕಂದ್ರೆ ನಾಳೆ ಇವ್ರದನ್ನ ಬಿಟ್ಟಾಗ ಇವ್ರದೇ ಕೇಳ್ಬಿಟ್ರೆ ಪಾಪ ನಿಮ್ಗೆ ನೆನ್ಪಿರಲ್ಲ ಅಲ್ವಾ. ಇವ್ರೇನಿಲ್ಲ, ಇತಿಹಾಸ ಅನ್ನೋದು ಒಂದು ವಿಜ್ಞಾನ ಅಂತ ಕರೀತಾರೆ. ಇದೊಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ ಅಂತ ಹೇಳ್ತಾರೆ. ಓಕೆ, ಗೊತ್ತಾಯ್ತಾ? ಇನ್ನ ಅರ್ನಾಲ್ಡ್ ಟಾಯ್ನ್ಬಿ, ಇದ್ರ ಬಗ್ಗೆನೂ ಕೂಡ ನೀವು ಕೇಳಿರ್ಬೋದು. ಅರ್ನಾಲ್ಡ್ ಟಾಯ್ನ್ಬಿ, ಮೊನ್ನೆ ನಾನು ಕ್ವಶನ್ ಪೇಪರ್ ಬಿಡಿಸುವಾಗ ಇವ್ರದ್ದು ಇತ್ತು, ಅರ್ನಾಲ್ಡ್ ಟಾಯ್ನ್ಬಿದು. ಅದಕ್ಕೆ ಹೇಳೋದು ಯಾವಾಗ್ಲೂ ಕೂಡ ಪ್ರತಿ ಒಂದು ಕ್ವಶನ್ ಕೂಡ ತುಂಬಾ ಅಬ್ಸರ್ವ್ ಮಾಡ್ಬೇಕು ಅಂತ. ಅರ್ನಾಲ್ಡ್ ಟಾಯ್ನ್ಬಿ ಏನ್ ಹೇಳ್ತಾರೆ ಅಂದ್ರೆ, ನಾಗರಿಕ ಕಥೆಗಳ ಏಳು ಬೀಳಿ. ನಾನ್ ಮೊನ್ನೆ ಪಾಠವನ್ನ ಮಾಡಿದ್ದೆ, ಯಾರಿಗ್ ನೆನ್ಪಿದೆನೋ ಗೊತ್ತಿಲ್ಲ. ಪಾಠ ಅಂತಂದ್ರೆ ಇದು ಕ್ವಶನ್ ಪೇಪರ್ ಬಿಡಿಸಿದ್ದೆ ನೋಡಿ ಮೊನ್ನೆ, ನೆನ್ನೆನೂ ಕೂಡ ಬಿಡಿಸಿದೆ ಇದ್ರ ಕಂಟಿನ್ಯೂ ಪಾಠನ. ಸೊ ಅದ್ರ ಬಗ್ಗೆ ನೀವು ನೋಡಿದ್ರೆ ಗೊತ್ತಾಗತ್ತೆ. ಇದು ನಾಗರಿಕ ಕಥೆಗಳ ಏಳು ಬೀಳಿನ ಕತೆ ಅಂತೇಳಿ ಹೇಳ್ತಾರೆ. ಯಾರು? ಅರ್ನಾಲ್ಡ್ ಬಿ ಟಾಯ್ನ್ಬಿ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ನಿಮಗೆ ಇತಿಹಾಸ ಅಂತಂದ್ರೆ ನಾವೇನ್ ಹೆಚ್ಚೇನು ಹೇಳೋದೇ ಬೇಡ. ಯಾಕೆ ಅಂತಂದ್ರೆ ಇದೊಂದು ಇತಿಹಾಸ ಅನ್ನೋದು ಗತಕಾಲದ ಇತಿಹಾಸವನ್ನ ತಿಳಿಸ್ಕೊಳ್ಳುವಂಥದ್ದು, ಗತಕಾಲದ ಘಟನೆಗಳನ್ನ ನಾವು ರೀಕಾಲ್ ಮಾಡ್ಕೊಳ್ಳುವಂಥದ್ದಕ್ಕೆ ನಾವು ಇತಿಹಾಸ ಅಂತ ಹೇಳಿ ಕರಿತೀವಿ. ಎಸ್ ಏನ್ರ ಡೌಟ್ಸ್ ಇದೆ ಏನ್ರಮ್ಮ ಇದ್ರಲ್ಲಿ? ಮೊನ್ನೆ ಕ್ಲಾಸ್ ಯಾರ ನೋಡಿದ್ರಿ ಅಂತಂದ್ರೆ ನಿಮಗೆ ಪಕ್ಕಾ ಗೊತ್ತಿರತ್ತೆ. ಯಾಕೆ ಅಂತಂದ್ರೆ ನಾವು JB ಬ್ಯೂರಿ, ಕಾರ್ಲ್ ಮಾರ್ಕ್ಸ್, ಅರ್ನಾಲ್ಡ್ ಟಾಯ್ನ್ಬಿ, ಆಮೇಲೆ ಸಂತ ಅಗಸ್ಟೈನ್ ಮತ್ತೆ ಹೆರೋಡೋಟಸ್, ಇವರೆಲ್ಲರ ಬಗ್ಗೆನೂ ಕೂಡ ಮೊನ್ನೆ ಒಂದ್ ಕ್ಲಾಸ್ ಕ್ವಶನ್ ಬಂದಿತ್ತು. ಕಾರ್ಲ್ ಮಾರ್ಕ್ಸ್ ಕೃತಿ ಕ್ಯಾಪಿಟಲ್, ದಾಸ್ ಕ್ಯಾಪಿಟಲ್ ಕೂಡ ಬರುತ್ತೆ. ನೆನ್ನೆ ಕೂಡ ಒಂದು ಹೇಳಿದ್ದೆ ನಾನು, ನೆನ್ಪಿಟ್ಕೊಂಡು ಅದನ್ನು ನೆನ್ಪಿಟ್ಕೊಡ್ರಿ. ಓಕೆ, ಹೋಲಿ ಫ್ಯಾಮಿಲಿ ಮತ್ತೆ ದಾಸ್ ಕ್ಯಾಪಿಟಲ್ ನೆನ್ನೆ ಹೇಳಿದ್ನಲ್ಲ. ಓಕೆನಾ? ಸರಿ 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 ಸರಿ. ಹಾಗಾದ್ರೆ ಇತಿಹಾಸದ ಸ್ವರೂಪ ಏನು? ಇತಿಹಾಸವನ್ನ ಮಕ್ಳಿಗೆ ಯಾಕೆ ಬೋಧನೆ ಮಾಡ್ತೀವಿ? ಇದ್ರ ಮೇಲೂ ಕೂಡ ಕ್ವಶನ್ಸ್ ಕೇಳ್ತಾರೆ. ನಾನು ಸುಮ್ನೆ ಪಾಠ ಮಾಡ್ತಾ ಇಲ್ಲ, ಮೇಡಮ್ ಏನ್ ಟೈಮ್ ಪಾಸ್ ಮಾಡ್ತಾರೆ ಅಂತ ಅನ್ಕೋಬೇಡಿ. ಇದ್ರ ಸ್ವರೂಪ ನೆನ್ಪಿಟ್ಕೊಡ್ರಿ. ಇತಿಹಾಸದ ಸ್ವರೂಪ ಏನಿದೆ? ಜೊತೆ ಬರಿತಾ ಇದೀರಾ ಎಲ್ರು ಕೂಡ? ಬರಿತಾ ಇರ್ಬೇಕು. ಫೋನ್. ಓಕೆ, ರವೀಂದ್ರನಾಥ್ ಟ್ಯಾಗೂರ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇತಿಹಾಸ ಇರೋದು ಒಂದೇನೆ, ಅದೇ ಮಾನವನ ಇತಿಹಾಸ ಅಂತ ಕರೀತಾರೆ. ರವೀಂದ್ರನಾಥ್ ಟ್ಯಾಗೂರ್, ಬೇಕಾದ್ರೆ ಬರ್ಕೊಳ್ರಿ, ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಇತಿಹಾಸದಲ್ಲಿ ಸಾಕಷ್ಟು ನೋವು ನಲಿವುಗಳು ಬರ್ತವೆ, ಯುದ್ಧಗಳು ಬರ್ತವೆ, ಸಂಘರ್ಷಗಳು ಬರ್ತವೆ, ಸಾವು ನೋವುಗಳೆಲ್ಲವೂ ಕೂಡ ಬರ್ತವೆ. ಸೊ ಇದ್ರ ಮೂಲಕ ಏನಾಗುತ್ತೆ ಅಂತಂದ್ರೆ ಇತಿಹಾಸ ಸೃಷ್ಟಿ ಆಯ್ತು ಅಂತ ಹೇಳ್ತೀವಿ. ಆಮೇಲೆ ಬೇರೆ ಬೇರೆ ಒಂದು ಕಾಲಘಟ್ಟದ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ತೀವಿ. ಕಾಲಘಟ್ಟವನ್ನ ಕಾಲರೇಖೆಯ ಮುಖಾಂತರ ತಿಳ್ಕೊಳ್ತೀವಿ. ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ ನಾವು ಅಧ್ಯಯನವನ್ನ ಮಾಡ್ತಾ ಹೋಗ್ತೀವಿ. ಆಮೇಲೆ ನಾಗರಿಕ ಜೀವನ ತುಂಬಾ ಇಂಪಾರ್ಟೆಂಟ್. ಸಿಂಧು ಬಯಲ ನಾಗರಿಕತೆ ಆಗಿರ್ಬೋದು, ಮೆಸೊಪೊಟಮಿಯಾ ನಾಗರಿಕತೆ ಆಗಿರ್ಬೋದು, ಈಜಿಪ್ಟ್ ನಾಗರಿಕತೆ ಆಗಿರ್ಬೋದು, ಇವೆಲ್ಲದರ ಒಂದು ತಳಹದಿ ಏನಪ್ಪಾ ಅಂತಂದ್ರೆ ಇತಿಹಾಸ. ಸೊ ಇದೆಲ್ಲವೂ ಕೂಡ ಸೃಷ್ಟಿಯಾಗಿದ್ದು ಒಂದು ದೊಡ್ಡ ಇತಿಹಾಸ. ಹಾಗಾಗಿ ನಾಗರಿಕ ಒಂದು ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಂದಾಗ ಇದರ ಅವಶ್ಯಕತೆ ತುಂಬಾ ಇದೆ. ಹಾಗಾದ್ರೆ ಇತಿಹಾಸದ ಪ್ರಾಮುಖ್ಯತೆ ಏನಿದೆ? ಇತಿಹಾಸವನ್ನ ಮಕ್ಳಿಗೆ ಯಾಕೆ ಟೀಚ್ ಮಾಡ್ತೀರಾ? ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಇದ್ದ. ಇತಿಹಾಸದ ಪ್ರಾಮುಖ್ಯತೆ ಏನಿದೆ? ಯಾರು ಹೇಳ್ತೀರಾ? ಬರ್ತಿಲ್ಲ ಆನ್ಸರ್ಸ್. ಓಕೆ, ಇತಿಹಾಸದ ಪ್ರಾಮುಖ್ಯತೆ ಏನಪ್ಪಾ ಅಂತಂದಾಗ ನೋಡಿ, ಈ ರೀತಿ ಬಹಳ ಸಿಂಪಲ್ ಆಗಿದೆ, ಹೆಚ್ಚುವರಿ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇತಿಹಾಸ ಅನ್ನೋದು ಗತಕಾಲದ ಘಟನೆಯನ್ನ ನಮ್ಗೆ ನೆನ್ಪು ಮಾಡ್ಕೊಡುತ್ತೆ. ಹಾಗೇನೆ ಇದು ಏನಪ್ಪಾ ಅಂತಂದ್ರೆ ಇತಿಹಾಸವು
ವ್ಯಕ್ತಿಗೆ ನೆನಪು ಇದ್ದಂತೆ ಮನುಕುಲಕ್ಕೆ ಇತಿಹಾಸ ಅಂತ ಹೇಳಿ ಕರೆದಂತವ್ರು ಹೇಸ್ ಮತ್ತು ಮೂನ್ ಅಂತ ಹೇಳಿ ಹೇಳ್ತೀವಿ. ಆಮೇಲೆ ಧಾರ್ಮಿಕ ಸಹಿಷ್ಣುತೆಯನ್ನ ಮಕ್ಕಳಿಗೆ ಬೆಳೆಸ್ಬೋದು. ಇತಿಹಾಸದ ಪ್ರಾಮುಖ್ಯತೆ ಏನಿದೆ, ಧಾರ್ಮಿಕ ಸಹಿಷ್ಣುತೆ ಅಂದ್ರೆ ಪ್ರತಿ ಒಂದು ಧರ್ಮದ ಬಗ್ಗೆನೂ ಕೂಡ ನಾವು ಮಕ್ಕಳಲ್ಲಿ ಟೀಚ್ ಮಾಡ್ತೀವಿ. ಆ ಧಾರ್ಮಿಕ ಸಹಿಷ್ಣುತೆ ಬಗ್ಗೆ ಹೇಳ್ಬೋದು. ಆಮೇಲೆ ಸರ್ವಧರ್ಮ ಸಮನ್ವಯ ಭಾವನೆಯನ್ನ ಮಗುವಿಗೆ ತಿಳಿಸ್ಕೊಳ್ಬೋದು. ಸೌಂಡ್ ಏನು ಆಫ್ ಮಾಡು. ದೆನ್ ನೆಕ್ಸ್ಟ್ ನಿಮಗೆ ಗೊತ್ತಿರ್ಬೋದು, ಇತಿಹಾಸದ ಮೂಲಕ ಮಕ್ಕಳಲ್ಲಿ ದೇಶಾಭಿಮಾನ ಮೂಡಿಸ್ಬೋದು. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಈ ಕೆಳಕಂಡಂತ ಯಾವ ವಿಷಯದ ಬೋಧನೆಯಿಂದ ಮಕ್ಕಳಲ್ಲಿ ದೇಶಾಭಿಮಾನವನ್ನ ಬೆಳೆಸಬಹುದು ಅಂತ ಕೇಳಿದಾಗ ನೀವು ಕನ್ಫ್ಯೂಷನ್ ಆಗ್ಬೋದು. ಯಾಕಂದ್ರೆ ರಾಜ್ಯಶಾಸ್ತ್ರದಿಂದಲೂ ಕೂಡ ದೇಶಾಭಿಮಾನವನ್ನ ಬೆಳೆಸ್ಬೋದಲ್ಲ ಅಂತ ಹೇಳ್ತೀರಾ. ಬಟ್ ಇತಿಹಾಸದ ಮೂಲಕನೂ ಕೂಡ ನಾವು ಮಕ್ಕಳಿಗೆ ದೇಶಾಭಿಮಾನವನ್ನ ಬೆಳೆಸ್ಬೋದು. ಅಷ್ಟೇ ಅಲ್ಲ, ಸಮಾಜ ವಿಜ್ಞಾನದ ಒಂದು ಪ್ರಯೋಗ ಶಾಲೆ. ಸೊ ಇತಿಹಾಸ ಅನ್ನೋದೇನಿದೆ, ಸಮಾಜ ವಿಜ್ಞಾನದ ಒಂದು ಪ್ರಯೋಗ ಶಾಲೆ ಅಂತಾನೂ ಕೂಡ ಕರೀತಾರೆ. ಯಾಕೆ ಅಂತಂದ್ರೆ ಇದೊಂದು ಬೃಹತ್ ವಿಷಯ, ದೊಡ್ಡ ಶಾಖೆ ಆಗಿರೋದ್ರಿಂದ ಇದೊಂದು ಪ್ರಯೋಗ ಶಾಲೆ ಅಂತ ಕರಿತೀವಿ. ಮಕ್ಕಳಲ್ಲಿ ಉದಾತ್ತ ಧ್ಯೇಯಗಳನ್ನ ಕೂಡ ಬೆಳೆಸ್ಬೋದು. ಬಹಳಷ್ಟು ಜನ ಉತ್ತರಗಳನ್ನ ಕೂಡ ಹೇಳ್ತಾ ಇದ್ದೀರಾ. ಮಕ್ಕಳಲ್ಲಿ ಏನನ್ನ ಬೆಳೆಸ್ಬೋದು, ಉದಾತ್ತ ಧ್ಯೇಯಗಳನ್ನು ಕೂಡ ಬೆಳೆಸ್ಬೋದು. ಅಂತಾರಾಷ್ಟ್ರೀಯ ಒಂದು ತಿಳುವಳಿಕೆ ಬಗ್ಗೆನೂ ಕೂಡ ತಿಳಿಸ್ಕೊಡ್ಬೋದು. ಇದು ತುಂಬಾ ಇಂಪಾರ್ಟೆಂಟ್. ಹಾಗೇನೆ ನಮ್ಮ ಒಂದು ಆಮೇಲೆ ಇತಿಹಾಸ ಅನ್ನೋದು ಸ್ಪರ್ಧಾತ್ಮಕ ಪರೀಕ್ಷೆಗೂ ಕೂಡ ತುಂಬಾ ಉಪಯೋಗ. ಯಾಕಂದ್ರೆ GK ಅಂತ ಏನ್ ಬರುತ್ತೆ, ಆಲ್ಮೋಸ್ಟ್ ಈ ಒಂದು ಇದ್ರಲ್ಲೇ ಇತಿಹಾಸದಲ್ಲೇ ಬರುವಂತದ್ದು. ಸ್ಪರ್ಧಾತ್ಮಕ ಪರೀಕ್ಷೆಗೂ ಕೂಡ ಸಹಾಯವನ್ನ ಮಾಡುತ್ತೆ. ಮತ್ತೇನ್ ಬರುತ್ತೆ, ಇಷ್ಟೇನಾ? ಹಂಗೆ ವಿಡಿಯೋ ಕಂಪ್ಲೀಟ್ ಆಗಿ ಲೈಕ್ ಮಾಡ್ತಾ ಹೋಗ್ರಿ. ಯಾಕೆ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಇದು ಕ್ಲಾಸು. ನೋಡಿ, ಕೆಲವೊಬ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ಕೆಲವೊಬ್ರು ಕೂಡ ಹೋಗ್ತಾರೆ. ಹೋಗೋರ್ ಬಗ್ಗೆ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇತಿಹಾಸ ಅನ್ನೋದು ಪೂರ್ವಗ್ರಹಗಳನ್ನ ನಮ್ಮಲ್ಲಿ ಈ ಪೂರ್ವಗ್ರಹ ವಿಷಯಗಳನ್ನ ಹೋಗ್ಲಾಡ್ಸುತ್ತೆ. ಪೂರ್ವಗ್ರಹ ವ್ಯಕ್ತಿಯಲ್ಲಿ ಒಂದು ಮೂಢನಂಬಿಕೆ, ಆಚರಣೆಗಳು ಇವೆಲ್ಲ ಏನಿದೆ ಅಂತಂದ್ರೆ ಇದೆಲ್ಲದ್ರ ಬಗ್ಗೆ ನಮ್ಗೆ ತಿಳುವಳಿಕೆಯನ್ನ ತಿಳಿಸ್ಕೊಡುತ್ತೆ. ಯಾಕಂತಂದ್ರೆ ಈ ಇತಿಹಾಸದಲ್ಲಿ ರಾಜಾರಾಮ್ ಮೋಹನ್ ರಾಯರವರಾಗಿರ್ಬೋದು, ಆಮೇಲೆ ಅಲ್ಲಿ ಬಂದಂತ ಸಾಮಾಜಿಕ ಸುಧಾರಣಾ ಚಳವಳಿಕಾರರಾಗಿರ್ಬೋದು, ಅವರೆಲ್ಲರೂ ಕೂಡ ಹೋರಾಟ ಮಾಡಿದ್ದೆ ಸಾಮಾಜಿಕ ಪಿಡುಗುಗಳನ್ನ ಹೋಗ್ಲಾಡಿಸ್ಬೇಕು ಅಂತ. ಅಂತಹ ಸಾಮಾಜಿಕ ಪಿಡುಗುಗಳನ್ನ ಹೋಗ್ಲಾಡಿಸುವಂತ ಕೆಲಸವನ್ನ ಯಾರು ಮಾಡ್ತಾರೆ, ಇತಿಹಾಸ ವಿಷಯ ಮಾಡುತ್ತೆ. ಹಾಗೆ ಅಲ್ಲ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದ ಒಂದು ಕೊಂಡಿ ಅಂತೇಳಿ ನಾವ್ ಇದನ್ನ ಕರಿತಾ ಇದೀವಿ. ಹಾಗೇನೆ ಮಹಾನ್ ವ್ಯಕ್ತಿಗಳ ಆದರ್ಶವನ್ನ ನಾವು ಮಕ್ಕಳಿಗೆ ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ಸರಿ, ಎಸ್, ವೆರಿ ಗುಡ್. ರಾಷ್ಟ್ರೀಯ ಭಾವೈಕ್ಯತೆ ತುಂಬಾ ಇಂಪಾರ್ಟೆಂಟ್. ಇದು ರಾಷ್ಟ್ರೀಯ ಭಾವೈಕ್ಯತೆ ಸರಿಯಾಗಿದೆ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಕೂಡ ಬೆಳೆಸ್ಬೋದು ಮಕ್ಕಳಲ್ಲಿ. ಮಹಾನ್ ವ್ಯಕ್ತಿಗಳ ಬಗ್ಗೆ ತಿಳಿಸ್ಕೊಡುತ್ತೆ. ಸರಿ ಇದೆ ಸರಿ ಇದೆ. ಮಹಾನ್ ವ್ಯಕ್ತಿಗಳ ಬಗ್ಗೆನೂ ಕೂಡ ಇದು ತಿಳಿಸ್ಕೊಡುತ್ತೆ. ನೆಕ್ಸ್ಟ್ ಮುಂದಿನ ಒಂದು ವಿಷಯದ ಕಡೆ ಹೋಗೋಣ. ನೋಡಿ, ಬಹಳ ಜನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಇಲ್ಲ ಕ್ಲಾಸ್ನ. ಆಮೇಲೆ ಕ್ಲಾಸ್ ಇದು ತುಂಬಾ ಇಂಪಾರ್ಟೆಂಟ್ ಅಂದ್ರೂ ಕೂಡ ಬಹಳಷ್ಟು ಜನ ಬರ್ತೀರಾ ಹೋಗ್ತೀರಾ ಗೊತ್ತಿಲ್ಲ. ಯಾಕೆ? ವಿಷಯ ಅಷ್ಟೊಂದು ಇಂಟ್ರೆಸ್ಟಿಂಗ್ ಇಲ್ವಾ ಅಥವಾ ಹೆಂಗೆ? ಓಕೆ, ಪರವಾಗಿಲ್ಲ. ಥ್ಯಾಂಕ್ ಯು ಪವನ್ ಕುಮಾರ್ ಸರ್, ಥ್ಯಾಂಕ್ ಯು. ಸರಿ, ಇರ್ಲಿ, ಪರವಾಗಿಲ್ಲ. ಯಾರು ನೋಡಿದ್ರು ಓಕೆ, ಯಾರು ಬಿಟ್ರು ಓಕೆ. ನಮ್ ಕರ್ತವ್ಯ ನಾವು ಮಾಡೋದಷ್ಟೇನೆ. ನೆಕ್ಸ್ಟ್ ನಾನು ನಿಮಗೆ ಮುಂದಿಂದ ಏನಪ್ಪಾ ಅಂದ್ರೆ ಇಷ್ಟು ಸಾಕು ಇತಿಹಾಸದ ಬಗ್ಗೆ. ಇದಾದ್ಮೇಲೆ ಇತಿಹಾಸವನ್ನ ನಾವು ವರ್ಗೀಕರಣ ಮಾಡ್ತೀವಿ. ಇತಿಹಾಸದ ವರ್ಗೀಕರಣ ಅಂತ ಹೇಳ್ತೀವಿ. ಏನೆಲ್ಲ ವರ್ಗೀಕರಣ ಮಾಡ್ತೀವಿ, ಇತಿಹಾಸದನ್ನ ಹೆಂಗೆಲ್ಲ ವರ್ಗೀಕರಣ ಮಾಡ್ತೀವಿ ಅಂತಂದ್ರೆ, ಇತಿಹಾಸ ನೋಡಿ,
ಒಂದು ಜಾಗತಿಕ ಇತಿಹಾಸ ಅಂತ ವರ್ಗೀಕರಣ ಮಾಡ್ತೀವಿ. ಯಾಕೆಂದ್ರೆ ನಾಳೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಜಾಗತಿಕ ಇತಿಹಾಸ ಮತ್ತೆ ಇನ್ನೊಂದು ಯಾವುದು ಹೇಳಿ ಗೊತ್ತಿದ್ರೆ. ರಾಷ್ಟ್ರೀಯ ಇತಿಹಾಸ, ರಾಷ್ಟ್ರೀಯ ಇತಿಹಾಸ, ಸೊ ನೆಕ್ಸ್ಟ್ ಮೂರನೇದೇನಪ್ಪ ಅಂತಂದ್ರೆ ಇಂಟರ್ನೆಟ್ ಇದೆ ಮ್ಯಾಮ್. ಇಂಟರ್ನೆಟ್ ಇದೆ, ಏನು ಪ್ರಾಬ್ಲಮ್ ಇಲ್ಲ, ನಂದೇನು ಇಂಟರ್ನೆಟ್ ಏನು ಪ್ರಾಬ್ಲಮ್ ಆಗಲ್ಲಮ್ಮ ಯಾವಾಗ್ಲೂ. ಪ್ರಾದೇಶಿಕ ಇತಿಹಾಸ ಬರ್ಕೊಳ್ರಿ ಬೇಕಾದ್ರೆ, ನಾನು ನೀವು ಬರ್ಕೊಳ್ತಿದ್ದೀರಾ ಅಂತ ನಿಧಾನಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತೆ ನಾನು ಕ್ಲಾಸ್ ಮುಗಿದ್ಮೇಲೆ ತಕ್ಕೊಂಡು ಓದ್ಕೊಂಡು ಬರ್ಕೊಳ್ಳೋದ್ಕಿಂತಲೂ ಕ್ಲಾಸ್ ನಡೆಯುವಾಗ್ಲೇ ಬರ್ಕೊಂಡ್ಬಿಡ್ರಿ. ಪ್ರಾದೇಶಿಕ ಇತಿಹಾಸ ಇದೆ, ಇನ್ನೊಂದು ಸ್ಥಳೀಯ ಇತಿಹಾಸ ಅಂತ ಇದೆ. ಇದ್ರ ಮೇಲೆ ಕ್ವಶನ್ಸ್ ಕೇಳಿದಾರೆ ಇಲ್ಲ ಕಳೆದ ಬಾರಿ ಎಲ್ಲ. ಸ್ಥಳೀಯ ಇತಿಹಾಸ, ಸರಿ 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 ಓಕೆ. ಹಾ, ಈಗ ನಾವು ಜಾಗತಿಕ ಇತಿಹಾಸ ಅಂತಂದ್ರೆ ಏನು? ಜಾಗತಿಕ ಇತಿಹಾಸ ಅಂತಂದ್ರೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಪ್ರಪಂಚದ ಜ್ಞಾನವನ್ನ ಪಡ್ಕೊಳ್ಳುವಂಥದ್ದು. ಹೇಗೆ ನಾವು ಪ್ರಪಂಚದ ಜ್ಞಾನವನ್ನ ಪಡ್ಕೊಳ್ಳೋದು? ಸೊ ಯಾವ್ದ್ರ ಮೂಲಕ, ಹೇಗೆ ಅಂತಂದ್ರೆ ಇತಿಹಾಸದ ಮೂಲಕ ನಾವೇನ್ ಮಾಡ್ತೀವಿ, ಪ್ರಪಂಚದ ಜ್ಞಾನವನ್ನ ಪಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಪ್ರಪಂಚದ ಪ್ರಮುಖ ನಾಗರಿಕತೆಗಳ ಬಗ್ಗೆ ಮೆಸೊಪೊಟೋಮಿಯಾ, ಈಜಿಪ್ಟ್ ನಾಗರಿಕತೆ, ಅಮೆರಿಕ ನಾಗರಿಕತೆ, ಚೀನಾ ನಾಗರಿಕತೆ, ಇವೆಲ್ಲವೂ ಕೂಡ ಪ್ರಪಂಚದ ಇತಿಹಾಸ. ಇದು ಭಾರತದ ಇತಿಹಾಸ ಅಂತಂದಾಗ ನಮ್ಮ ಒಳಗಿನ, ನಮ್ಮ ಆಂತರಿಕವಾಗಿ ನಡೆದಂತಹ ನಾಗರಿಕ ವಿಷಯಗಳು, ರಾಜಕೀಯ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ, ರಾಷ್ಟ್ರೀಯ ಇತಿಹಾಸ ಅಂತ ಕರಿತೀವಿ. ಇದು ಸಂಪೂರ್ಣವಾಗಿ ಮನುಷ್ಯನ ಒಂದು ಜನನದಿಂದ ಹಿಡಿದು ಆದಂತಹ ಯುದ್ಧಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಇಡೀ ಪ್ರಪಂಚದ ವ್ಯಾಪ್ತಿಯಲ್ಲಿ ನಾವು ಇತಿಹಾಸವನ್ನ ತಿಳ್ಕೊಳ್ತಾ ಹೋಗ್ತೀವಿ. ಪ್ರಪಂಚದ ವ್ಯಾಪ್ತಿಯಲ್ಲಿ ಅಂತಂದ್ರೆ ನಿಮಗೆ ಗೊತ್ತಿದೆ, 1ನೇ ಮಹಾಯುದ್ಧ, 2ನೇ ಮಹಾಯುದ್ಧ ಎಂತಹ ಭೀಕರ ಅಪಘಾತಗಳನ್ನ ಮಾಡುತ್ತೆ. ಅಷ್ಟೇ ಅಲ್ಲ, ಅದರಿಂದ ಆದಂತಹ ಪರಿಣಾಮಗಳಾಗಿರ್ಬೋದು, ಅಲ್ಲ ಆದಂತಹ ವಿಶ್ವಸಂಸ್ಥೆಯ ಸ್ಥಾಪನೆ ಆಗಿರ್ಬೋದು, ಆಮೇಲೆ ರಾಷ್ಟ್ರೀಯ ಸಂಘದ ಸ್ಥಾಪನೆ ಇವೆಲ್ಲವೂ ಕೂಡ ಪ್ರಪಂಚಕ್ಕೆ ಸಂಬಂಧಪಟ್ಟಂತೆ. ಇದನ್ನ ನಾವು ಮಕ್ಕಳಿಗೆ ಏನ್ ತಿಳಿಸ್ಕೊಡ್ತಾ ಇದೀವಿ ಡೈಲಿ, ಅದನ್ನ ನಾವು ಜಾಗತಿಕ ಇತಿಹಾಸ ಅಂತ ಹೇಳ್ತೀವಿ, ಗ್ಲೋಬಲ್ ಹಿಸ್ಟ್ರಿ ಅಂತ ಕರಿತೀವಿ. ಅರ್ಥ ಆಯ್ತಾ ಇಂಗ್ಲಿಷ್ ನಲ್ಲಿ ಇದ್ದ ನಾವು? ಥ್ಯಾಂಕ್ ಯು ಕವಿತಾ ಅವರೇ. ಇನ್ನ ರಾಷ್ಟ್ರೀಯ ಇತಿಹಾಸ ಅಂತಂದ್ರೆ ನಿಮಗೆ ಗೊತ್ತಾ ಇದೆ, ರಾಷ್ಟ್ರದ ವ್ಯಾಪ್ತಿಯಲ್ಲಿ ಅಂತಂದ್ರೆ ಒಂದೊಂದು ದೇಶಕ್ಕೆ ತಂದೆ ಆದಂತಹ ಒಂದು ಇತಿಹಾಸ ಇರುತ್ತೆ. ಪ್ರತಿಯೊಂದು ದೇಶಕ್ಕೆ ತನ್ನದೇ ಆದಂತಹ ಒಂದು ಇತಿಹಾಸ ಇರುತ್ತೆ. ಆ ಇತಿಹಾಸವನ್ನ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ನಮ್ ದೇಶಕ್ಕೆ ಐರೋಪ್ಯರ ಆಗಮನ ಆಗುತ್ತೆ. ನಮ್ ದೇಶ ಹೇಗೆಲ್ಲ ಸ್ವತಂತ್ರವನ್ನ ಪಡ್ಕೊಂಡ್ ಬಂತು, ಸಿಂಧು ಬಯಲ ನಾಗರಿಕತೆ ಜನರು ಹೇಗಿದ್ರು, ಪ್ರಾಚೀನ ಇತಿಹಾಸ ಹೇಗಿತ್ತು, ಅಲ್ಲಿದ್ದಂತಹ ರಾಜಮನೆತನಗಳಾದ್ರೂ ಯಾವುದು, ಇವೆಲ್ಲವನ್ನ ನಾವು ತಿಳ್ಕೊಡ್ತೀವಿ. ಇವೆಲ್ಲವನ್ನ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ. ಇದನ್ನ ನಾವು ರಾಷ್ಟ್ರೀಯ ಇತಿಹಾಸ ಅಂತ ಕರಿತಾ ಇದೀವಿ. ಇದು ಆಯಾ ದೇಶ ತನ್ನ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಬೋಧನೆಯನ್ನ ಮಾಡುತ್ತಲ್ಲ, ಅದನ್ನ ನಾವು ರಾಷ್ಟ್ರೀಯ ಇತಿಹಾಸ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ, ಫಾರ್ ಎಕ್ಸಾಂಪಲ್, ನಮ್ಮ ಇತಿಹಾಸಕ್ಕೆ ಭಾರತ ಇತಿಹಾಸ ಅಂತ ಕರಿತೀವಿ. ಫ್ರಾನ್ಸ್ ನ ಇತಿಹಾಸ ತಿಳ್ಕೊಬೇಕು ಅಂದ್ರೆ ಫ್ರಾನ್ಸ್ ಇತಿಹಾಸ ಅಂತ ಕರಿತೀವಿ. ಐರೋಪ್ಯರ ಒಂದು ಇತಿಹಾಸವನ್ನ ತಿಳ್ಕೊಬೇಕು ಅಂದ್ರೆ ಯುರೋಪಿನ ಇತಿಹಾಸ ಅಂತೇಳಿ ಕರಿತೀವಿ. ಹೀಗೆ ಪ್ರತಿಯೊಂದು ರಾಷ್ಟ್ರವೂ ಕೂಡ ಅದರದ್ದೇ ಆದಂತ ಇತಿಹಾಸವನ್ನ ಹೊಂದಿರೋದನ್ನ ಕಾಣ್ತಾ ಇದೀವಿ. ಇನ್ನ ಪ್ರಾದೇಶಿಕ ಇತಿಹಾಸ ಅಂತಂದ್ರೆ ನಿಮಗೆ ಗೊತ್ತಿದೆ, ಪ್ರತಿಯೊಂದು ಪ್ರದೇಶ ಅಥವಾ ರಾಜ್ಯಗಳು ಅಂತ ಏನ್ ಕರಿತಾ ಇದೀವಿ, ಈ ರಾಜ್ಯಗಳು ತಂದೆ ಆದಂತಹ ಒಂದು ಪ್ರಾದೇಶಿಕ ಹಿನ್ನೆಲೆಯನ್ನ ಕೂಡ ಹೊಂದಿದೆ. ಫಾರ್ ಎಕ್ಸಾಂಪಲ್, ನಮ್ ಕರ್ನಾಟಕವನ್ನ ತಿಳ್ಕೊಳ್ಳೋಣ. ಕರ್ನಾಟಕ ಅಂತಂದ್ರೆ ನಮ್ ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಏಕೀಕರಣ ಚಳುವಳಿ ಆಯ್ತು. ಇವತ್ತಿನ ದಿನ ಕನ್ನಡ ಭಾಷೆಯನ್ನ ಮಾತನಾಡುವಂತ ಎಲ್ಲಾ ಜನಸಂಖ್ಯೆನೂ ಕೂಡ ಒಟ್ಟುಗೂಡಿ ಕರ್ನಾಟಕ ಅಂತ ಮಾಡಿದ್ದಾರೆ ಅಂತಂದ್ರೆ ಅದ್ರ ಹಿಂದಿನ ಪರಿಶ್ರಮ ಸಾಕಷ್ಟಿದೆ. ಇಂತಹ ರಾಜ್ಯಗಳ ಇತಿಹಾಸವನ್ನ ತಿಳ್ಕೊಳ್ಬೇಕು. ರಾಜ್ಯದಲ್ಲಿ ಆಳ್ವಿಕೆಯನ್ನ ಮಾಡಿದಂತಹ ರಾಜ ಮನೆತನಗಳಾಗಿರ್ಬೋದು, ರಾಜರುಗಳ ಬಗ್ಗೆ ಆಗಿರ್ಬೋದು, ಆ ಎಲ್ಲ ಇತಿಹಾಸವನ್ನ ತಿಳ್ಕೊಬೇಕು ಅಂದ್ರೆ ಅದನ್ನ ಪ್ರಾದೇಶಿಕ ಇತಿಹಾಸ ಅಂತ ಕರಿತೀವಿ. ಇನ್ನು ಸ್ಥಳೀಯ ಇತಿಹಾಸ. ಮೇಡಮ್, ಸ್ಥಳೀಯ ಇತಿಹಾಸ ಅಂತಂದ್ರೆ ಏನು? ಈ ಸ್ಥಳೀಯ ಇತಿಹಾಸವು ಇತಿಹಾಸದ ಮನೆಯ ಹೆಬ್ಬಾಗಿಲು ಅಂತಾನೂ ಕೂಡ ಕರೀತಾರೆ. ನೆನ್ಪಿಟ್ಕೊಳ್ರಿ, ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಹಾಗಾಗಿ ಹೆಬ್ಬಾಗಿಲು ಅಥವಾ ಮನೆಯ ಬಾಗಿಲು ಅಂತಾನೂ ಕೂಡ ಇದನ್ನ ಕರೀತಾರೆ. ಅಂದ್ರೆ ಇದು ಏನು
ವಿದ್ಯಾರ್ಥಿಗೆ ತೀರಾ ಹತ್ತಿರವಾಗಿರ್ತಕ್ಕಂಥ ಇತಿಹಾಸ. ಫಾರ್ ಎಕ್ಸಾಂಪಲ್, ಈಗ ನಾವು ಯಾವ್ದು ಇತಿಹಾಸವನ್ನ ತಿಳ್ಕೊಳ್ಬೇಕು ಅಂತಂದಾಗ ಶಿವಮೊಗ್ಗದಲ್ಲಿ ಶಿವಪ್ಪ ನಾಯಕನ ಆಳ್ವಿಕೆ ಹೇಗಿತ್ತು, ಸೊ ಅದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂತಂದಾಗ ಶಿವಮೊಗ್ಗದ ಇತಿಹಾಸವನ್ನ ತಿಳ್ಕೊಳ್ತೀವಿ. ಅದಲ್ದಂಗೆ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಇಲ್ಲಿ ಬಾದಾಮಿ ಚಾಲುಕ್ಯರ ಒಂದು ಐತಿಹಾಸಿಕ ರಚನೆಗಳನ್ನ ನೋಡೋದ್ರ ಮೂಲಕ ಅಲ್ಲಿನ ಇತಿಹಾಸವನ್ನ ಮಕ್ಕಳಿಗೆ ಬಹಳ ಬೇಗ ನಾವು ತಿಳಿಸ್ಕೊಡ್ತೀವಿ. ಆಮೇಲೆ ಬಿಜಾಪುರ್ ಅಥವಾ ವಿಜಯಪುರ ಅಂತ ಏನ್ ಕರಿತೀವಿ, ವಿಜಯಪುರದಲ್ಲಿ ಆಳ್ವಿಕೆ ಮಾಡಿದಂತಹ ಸುಲ್ತಾನ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದಾಗ ಅವರು ರಚನೆ ಮಾಡಿರ್ತಕ್ಕಂತಹ ಒಂದು ರಚನೆಗಳ ಬಗ್ಗೆ ನಾವು ತಿಳ್ಕೊಂಡಾಗ ಮಕ್ಕಳಿಗೆ ತಿಳಿಸಿದಾಗ ಬಹಳ ಬೇಗ ಕನ್ವೆ ಆಗ್ತಾ ಹೋಗುತ್ತೆ. ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಸ್ಥಳೀಯ ಇತಿಹಾಸ ಅಂತ ಕರಿತೀವಿ. ಹಾಗಾದ್ರೆ ಸ್ಥಳೀಯ ಇತಿಹಾಸ ಯಾಕೆ ಮಕ್ಳಿಗೆ ತಿಳಿಸ್ಕೊಳ್ಬೇಕು ಅಂತಂದ್ರೆ ಅದು ತೀರಾ ಹತ್ತಿರವಾಗಿರುತ್ತೆ ಮಕ್ಕಳಿಗೆ. ಇದ್ರ ಮೂಲಕ ಅವರ ಆದರ್ಶಗಳು ಬೆಳೆಯುತ್ತೆ. ಆಮೇಲೆ ಮಹಾನ್ ವ್ಯಕ್ತಿಗಳ ವ್ಯಕ್ತಿ ಚರಿತ್ರೆಯನ್ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀವಿ. ಸಂಸ್ಕೃತಿ ತಿರುಳು ಕೂಡ ಮಕ್ಕಳಿಗೆ ಅರ್ಥ ಆಗುತ್ತೆ. ಮಾನಸಿಕ ಕಲ್ಪನಾ ಶಕ್ತಿನೂ ಕೂಡ ಮಕ್ಕಳಿಗೆ ಇಲ್ಲಿ ಬೆಳೆಯುತ್ತೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್, ಸ್ಥಳೀಯ ಇತಿಹಾಸ. ಹಾಗಾದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸುಮಾರು ವಿಷಯಗಳನ್ನ ತಿಳ್ಕೊಂಡ್ವಿ, ನಿಮಗೆ ಗೊತ್ತಿರ್ಬೋದು. ನೆಕ್ಸ್ಟ್ ಇನ್ನೊಂದು ವಿಷಯ ಬರುತ್ತೆ, ಕರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಈಗ ನಾವು ಈ ಇತಿಹಾಸ ಆದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಭೂಗೋಳ ಶಾಸ್ತ್ರ. ನಾನ್ ಕೊನೆ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದೀನಿ, ರೆಡಿ ಇರ್ಬೇಕೆಲ್ಲರೂ. ಭೂಗೋಳ ಶಾಸ್ತ್ರಕ್ಕೆ ಹೋಗೋಣ. ಈಗ ಜಾಗ್ರಫಿ ಅಂತ ಕರಿತೀವಿ. ಎರಡನೇ ಪಾರ್ಟ್ ಯಾವುದು ಇತಿಹಾಸದಲ್ಲಿ ಬರುವಂತದ್ದು? ಭೂಗೋಳ ಶಾಸ್ತ್ರ ಅಥವಾ ಜಾಗ್ರಫಿ ಅಂತ ಕರಿತೀವಿ. ನೋಟ್ಸ್ ಮಾಡ್ತಾ ಇದ್ದೀರಾ? ಎಷ್ಟು ಜನ ಮಾಡ್ತಿದ್ದೀರಾ ನೋಟ್ಸ್ನ? ನೋಟ್ಸ್ ಎಷ್ಟು ಜನ ಮಾಡ್ತಾ ಇದ್ದೀರಾ? ನನ್ ಜೊತೆ ಮಾತಾಡ್ತಾ ಮೀನ್ಸ್ ಮಾತಾಡ್ತಾ ಅಂತಂದ್ರೆ ಇಂಟ್ರಾಕ್ಷನ್ಸ್ ಮಾಡ್ತಾ ಜೊತೆಗೆ ಒಂದು ಪೆನ್ನು ಒಂದು ನೋಟ್ ಬುಕ್ ಅನ್ನ ತೆಗೆದುಕೊಂಡು ನೋಟ್ಸ್ ಎಷ್ಟು ಜನ ಮಾಡ್ಕೊಳ್ತಾ ಇದ್ದೀರಾ? ಬರ್ತಾ ಇಲ್ಲ, ಒಬ್ರದು ಬರ್ತಾ ಇಲ್ಲ. ಯಾರು ಮಾಡ್ತಾ ಇಲ್ಲ ಅನ್ನಂಗ ಆಯ್ತು. ಭೂಗೋಳ ಶಾಸ್ತ್ರ, ಇತಿಹಾಸ ಅಂದ್ರೆ ಏನು ಅಂತ ನಮಗೆ ಗೊತ್ತಾಯ್ತು. ಮೇಡಮ್ ಇದೆಲ್ಲ ಯಾಕೆ ತಿಳ್ಕೊಳ್ಬೇಕು ಅಂದ್ರೆ ಇದೆಲ್ಲ ಒಕ್ಕೂಟವೇ ಸಮಾಜ ವಿಜ್ಞಾನ. ಇದೆಲ್ಲದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ ಎಕ್ಸಾಮ್ ನಲ್ಲಿ. ಬರೀ ಸಮಾಜ ವಿಜ್ಞಾನ ಅಂತಂದ್ರೆ ಅದ್ರೊಳಗೆ ಅಡಕವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಕೇಳೋವಂಥದ್ದಲ್ವಾ? ಎಸ್ ಮೇಡಮ್, ವೆರಿ ಗುಡ್. ಸುಮಾರು ಜನ ನೋಟ್ಸ್ ಮಾಡ್ತಾ ಇದ್ದೀರಾ, ವೆರಿ ಗುಡ್. ಹಿಂಗೆ ಬರಿತಾ ಹೇಳ್ತಾ ಹೋದೆ ಅಂತಂದ್ರೆ ಸ್ವಲ್ಪ ನಿಮಗೆ ಟೈಮ್ ಸಿಕ್ಕಂಗಾಗತ್ತೆ, ವಿಷಯಗಳ ಸಮರ್ಥನೆನೂ ಕೂಡ ಆಗತ್ತೆ, ಜೊತೆಗೆ ನಾವ್ ಏನು ಓದ್ಬೇಕು ಅನ್ನೋದು ಕೂಡ ಗೊತ್ತಾಗತ್ತೆ ನಿಮಗಲ್ವಾ? ಹಿಂಗೆ ಮಾಡಿ ಬೋಧನಾ ಶಾಸ್ತ್ರವನ್ನ ಕಂಪ್ಲೀಟ್ ಮಾಡ್ಕೊಡ್ತೀನಿ ನಾನು ನಿಮ್ಗೆ. ಭೂಗೋಳ ಶಾಸ್ತ್ರ ಇದು ಭೂಗೋಳ ಅಂತ ಹೇಳ್ತಾ ಇದ್ವಿ. ಭೂಗೋಳ ಅಂದ್ರೆ ನಮ್ಮ ಭೂಮಿ ಗೋಳಾಕಾರದಲ್ಲಿದೆ, ಭೂಮಿಯ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ತೀವಿ. ಇಲ್ಲಿ ನಮ್ ದೇಶ ಅಂತ ಬರಲ್ಲ, ರಾಜ್ಯ ಅಂತ ಬರಲ್ಲ, ಇಡೀ ಪ್ರಪಂಚದ ಒಳಗೆ ಅಡಗಿರ್ತಕ್ಕಂಥ ಭೂಮಾತೆಯ ಬಗ್ಗೆ ಅಧ್ಯಯನ ಮಾಡ್ತೀವಿ. ಭೂಮಿ ಮೇಲೆ ಏನೇನೆಲ್ಲ ಇದೆ, ಭೂಮಿ ಮೇಲೆ ಇರ್ತಕ್ಕಂಥ ಸ್ವಾಭಾವಿಕ ಕ್ರಿಯೇಚರ್ಸ್ ಗಳು ಏನೇನಿದಾವೆ, ಸೊ ಅದರಿಂದ ಆಗುವಂತ ಉಪಯೋಗಗಳೇನು, ಇದೆಲ್ಲದ್ರ ಬಗ್ಗೆನೂ ಕೂಡ ನಾವು ಸಂಪೂರ್ಣವಾಗಿ ಓದ್ತಾ ಹೋಗ್ತೀವಿ. ಅದೇ ನಾವು ಭೂಗೋಳ ಶಾಸ್ತ್ರ ಅಂತ ಕರಿತೀವಿ. ಮೇಡಮ್ ಇದ್ಯಾಕೆ ಸಮಾಜ ವಿಜ್ಞಾನದಲ್ಲಿ ಇಟ್ಟಿದ್ದಾರೆ ಅಂತಂದ್ರೆ ಯು ಮಸ್ಟ್ ಲರ್ನ್, ಇದನ್ನ ನೀವು ಲರ್ನ್ ಮಾಡ್ಲೇಬೇಕು. ಯಾಕೆ ಅಂತಂದ್ರೆ ನೀವೊಬ್ಬ ಸಮಾಜ ವಿಜ್ಞಾನವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತಹ ಶಿಕ್ಷಕ. ಹಾಗಾಗಿ ಇಲ್ಲಿ ಜಿಯಾಗ್ರಫಿ ಅನ್ನೋದು ಇಲ್ಲಿ ಜಿಯೋ ಮತ್ತು ಗ್ರಾಫಿ, ನೋಡಿ ಜಿಯೋ ಮತ್ತು ಗ್ರಾಫಿಯಾ ಅಂತಕ್ಕಂಥ ಎರಡು ಪದದಿಂದ ಬಂದಿದೆ. ಹಾಗಾದ್ರೆ ಜಿಯೋ ಅಂತಂದ್ರೆ ಏನಿಲ್ಲಿ? ಈ ಜಿಯೋ ಫೋನ್ ಅಲ್ಲ, JIO ಜಿಯೋ ಬೇರೆ, GEO ಜಿಯೋ ಬೇರೆ. ಮತ್ ಜಿಯೋ ಫೋನ್ ಅಂತ ಹೇಳಿ ಎಲ್ಲರೂ ಹಂಗೆ ಜಿಯೋ ಫೋನ್ ಅಂತ ಬರ್ಕೊಂಡಿರಿ. ನೋಡಿ ಜಿಯೋ ಅಂತಂದ್ರೆ ಏನಿಲ್ಲಿ ಭೂಮಿ ಎಂಬ ಅರ್ಥವನ್ನ ಕೊಡುತ್ತೆ. ಏನ್ ಕೊಡುತ್ತೀರಿ? ಭೂಮಿ ಅಂತ ಅರ್ಥ ಕೊಡುತ್ತೆ. ಗ್ರಾಫಿಯಾ ಅಂತಂದ್ರೆ ಏನಿಲ್ಲಿ ಅಧ್ಯಯನ ಮಾಡೋದಕ್ಕೆ ನಾವು ಗ್ರಾಫಿಯಾ ಅಂತ ಕರಿತಾ ಇದೀವಿ. ಹಾಗಾದ್ರೆ ಜಿಯೋಗ್ರಫಿ ಅಂತಂದ್ರೇನು? ಭೂಮಿಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಜಿಯಾಗ್ರಫಿ ಅಂತ ಕರಿತಾ ಇದೀವಿ. ಅದೇ ಅರ್ಥ ಆಯ್ತಾ? ಹಾಗಾದ್ರೆ ಈ ಜಿಯಾಗ್ರಫಿ ಅನ್ನೋ ಪದವನ್ನ ಮೊಟ್ಟ ಮೊದಲನೇ ಬಾರಿಗೆ ಪರಿಚಯ ಮಾಡಿಕೊಟ್ಟಂತಹ ವಿಜ್ಞಾನಿ ಅಥವಾ ಗ್ರೀಕ್ ತಜ್ಞ ಯಾರು? ಹಾಗೇನೆ ಆತನನ್ನ ಭೂಗೋಳ ಶಾಸ್ತ್ರದ ಪಿತಾಮಹ ಅಂತಲೂ ಕೂಡ ಕರಿತೀವಿ. ಯಾರು? ಬೇಗ ಹೇಳ್ಬೇಕು.
ಭೂಗೋಳಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನ ಕರಿತಾ ಇದೀವಿ? ಬರ್ತಾ ಇಲ್ಲ. ನೋ ಒನ್ ಕ್ಯಾನ್ ಆನ್ಸರ್ ದಿಸ್ ಕ್ವೆಶನ್. ಹೇಳ್ರಿ, ಎರೆಟಾಸ್ತನಿಸ್ ಅಲ್ವಾ? ಕರೆಕ್ಟ್ ಆಗಿದೆ ಉತ್ತರ. ಭೂಮಿಯ ಬಗ್ಗೆ ಮೊಟ್ಟ ಮೊದಲನೇ ಬಾರಿಗೆ ಪರಿಚಯ ಮಾಡಿಕೊಟ್ಟಂತವನು ಅಥವಾ ಆ ಒಂದು ಜಿಯೋಗ್ರಫಿ ಅಂತಕ್ಕಂಥ ಪದವನ್ನ ಮೊಟ್ಟ ಮೊದಲನೇ ಬಾರಿಗೆ ಬಳಕೆ ಮಾಡಿದವನು, ಜೊತೆಗೆ ಭೂಗೋಳಶಾಸ್ತ್ರದ ಪಿತಾಮಹ ಅಂತೇಳಿ ನಾವ್ ಯಾರನ್ನ ಕರಿತಾ ಇದೀವಿ? ಶ್ರೇಷ್ಠ ಗ್ರೀಕ್ ತಜ್ಞನಾದಂತ ಎರೆಟಾಸ್ತನೀಸ್ ಅಂತ ಹೇಳ್ತಿದ್ವಿ. ನೆನ್ಪಿಟ್ಕೊಳ್ರಿ, ಇದು ತುಂಬಾ ಇಂಪಾರ್ಟೆಂಟ್. ಇದು ಇಷ್ಟಪ್ಪ ನೋಟ್ಸ್ ಅಂದ್ರೆ. ಏನಿದೆ ಇದ್ರಲ್ಲಿ? ಯುಕ್ಲಿಡ್, ರೇಖಾಗಣಿತದ ಪಿತಾಮಹ ಯುಕ್ಲಿಡ್ ಆಗ್ತಾನೆ. ಇಲ್ಲಿ ಯುಕ್ಲಿಡ್ ಬರಲ್ಲ, ಹರೀಶ್ ಸರ್. ಓಕೆ, ಎರೆಟಾಸ್ತನಿಸ್ ಇವನು ಜಿಯೋಗ್ರಫಿ ಬಗ್ಗೆ ಹೇಳ್ತಾನೆ. ಹಾಗಾದ್ರೆ ಇಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟಂತ ಕೆಲವೊಬ್ರು ವ್ಯಾಖ್ಯೆಗಳನ್ನ ಹೇಳ್ತಾ ಹೋಗ್ತಾರೆ, ನೆನ್ಪಿಟ್ಕೊಳ್ರಿ, ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ ನಲ್ಲಿ ಕೇಳಬಹುದು ಅಂತ ಬರೆಸ್ತಾ ಇದ್ದೀನಿ ಅಷ್ಟೇನೆ. ಒಬ್ಬ ಶ್ರೇಷ್ಠ ಭೂಗೋಳ ತಜ್ಞರಿದ್ದಾರೆ, ಅವ್ರ ಹೆಸರು ಬ್ಯಾಕೋಸ್ ಅಂತೇಳಿ. ಹೆಸರೇನವ್ರದ್ದು? ಬ್ಯಾಕೋಸ್ ಅಂತ. ಅವ್ರೇನ್ ಹೇಳ್ತಾರಪ್ಪ ಅಂತಂದ್ರೆ, ಈ ಜಿಯೋಗ್ರಫಿ ಅನ್ನೋದು ಮನುಷ್ಯನ ಅಥವಾ ಮಾನವನ ಸಸ್ಯವರ್ಗ ಮತ್ತೆ ಪ್ರಾಣಿ ವರ್ಗ. ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗ ಎಲ್ಲಿ ಕಂಡು ಬರುತ್ತೆ? ಭೂಮಿ ಮೇಲೆ ಕಂಡು ಬರುತ್ತೆ. ಹಾಗೇನೆ ಪ್ರಾಣಿ ವರ್ಗ ಅಥವಾ ಪ್ರಾಣಿಗಳೊಡನೆ ಹೊಂದಿರ್ತಕ್ಕಂತಹ ಸಂಬಂಧ ಅಲ್ವಾ? ಭೂಮಿ ಮೇಲೆ ನಾವು ಮತ್ತೆ ಪ್ರಾಣಿಗಳು, ಸಸ್ಯಗಳೆಲ್ಲರೂ ಕೂಡ ಬದುಕ್ತಾ ಇದೀವಿ. ಪರಿಸರ ಬಿಟ್ಟು ನಾವು ಬದುಕಕ್ಕಾಗಲ್ಲ. ನಮ್ಮನ್ನು ಬೇಕಾದ್ರೆ ಇಲ್ದಂಗೆ ಅವು ಬದುಕ್ಬೋದು, ಬಟ್ ಆ ಪರಿಸರ ಇಲ್ದಂಗೆ ನಾವು ಬದುಕಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಪ್ರಾಣಿಗಳೊಡನೆ ಹೊಂದಿರ್ತಕ್ಕಂತಹ ಸಂಬಂಧ ಅಲ್ವೇನ್ರಿ? ಹೊಂದಿರುವ ಸಂಬಂಧ, ಇದನ್ನ ನಾವು ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಜಿಯೋಗ್ರಫಿ ಅಂತ ಕರಿತೀವಿ. ಹಾಗೇನೆ ಯಾರಾದ್ರೂ ಪೇಡ್ ಕ್ಲಾಸ್ ಅನ್ನ ನೋಡಿ, 25 ದಿನದ ಕ್ರಾಶ್ ಕೋರ್ಸ್ ಅನ್ನ ಶುರು ಮಾಡ್ತಾ ಇದೀವಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ, ಇಲ್ಲಿ ನಾನು ಬಲವಂತ ಇಲ್ಲ, ಯಾರಿಗಾದ್ರೂ ಸೆಲ್ಫ್ ಆಗಿ ನಾನು ನಿಮ್ ಕ್ಲಾಸ್ ಅನ್ನ ಜಾಯಿನ್ ಆಗ್ಬೇಕು ಅನ್ನೋ ಮನಸ್ಥಿತಿ ಇದೆ ಅಂತಂದ್ರೆ ತಡ ಮಾಡೋದ್ ಬೇಡ. ಯಾಕಂದ್ರೆ ಸಮಯ ತುಂಬಾ ಕಡಿಮೆ ಇದೆ. 25 ದಿನಗಳ ಕ್ರಾಶ್ ಕೋರ್ಸ್ ಅನ್ನ ಕೊಡ್ತಾ ಇದೀವಿ. ಸೊ ಈ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 82176704 ಮತ್ತೆ 05 ನಂಬರ್ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ಹಾಗೇನೆ ಇನ್ನೊಂದು ನಂಬರ್ ಕೂಡ ಇದೆ, ಇಲ್ಲಿ ಬರಿತಾ ಇದೀನಿ, 636115 ಅಂಡ್ 623 ನಂಬರ್ನ ನೋಟ್ ಮಾಡ್ಕೊಳ್ಳಿ. 10 ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ ಪ್ರತಿದಿನ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಉಳಿದಂಗೆ 2 ಲೈವ್ ಕ್ಲಾಸ್ ಅನ್ನ ತೆಗೆದುಕೊಳ್ತೀವಿ ಸಂಜೆ. ಅರ್ಥ ಆಯ್ತಾ? ಎಕ್ಸಾಮ್ ಬರೋವರೆಗೂ ಕೂಡ ನಿಮಗೆ ಕ್ಲಾಸಸ್ ಇರೋವಂಥದ್ದು. ಜೊತೆಗೆ ನೋಟ್ಸ್, PDF ನೋಟ್ಸ್ ಇರುತ್ತೆ. ಯಾವುದನ್ನು ಕೂಡ ಪ್ರಿಂಟ್ ಔಟ್ ತೆಗೆಸ್ಕೊಳಕ್ ಬರಲ್ಲ. ಜಸ್ಟ್ ಸ್ಟಡಿ ಪರ್ಪಸ್ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ನಾನು ಹೇಳಿದೆ ನಿಮಗೆ, ಬ್ಯಾಕೋಸ್ ನ ಪ್ರಕಾರ ಮಾನವನು ಸಸ್ಯವರ್ಗ ಮತ್ತೆ ಪ್ರಾಣಿಗಳ ಒಡನೆ ಹೊಂದಿರ್ತಕ್ಕಂಥ ಸಂಬಂಧವನ್ನ ಅಧ್ಯಯನ ಮಾಡೋದಕ್ಕೆ ಭೂಗೋಳಶಾಸ್ತ್ರ ಅಂತ ಯಾರು ಕರೆದ್ರು? ಬ್ಯಾಕೋಸ್ ಅಂತ ಕರೆದ್ರು. ಇನ್ನ ಬ್ಲಾಬೆ ಅಂತ ಒಬ್ರು ಇದ್ದಾರೆ. ಏನಿದ್ದಾರೆ? ಬ್ಲಾಬೆ ಅಂತ. ಬ್ಲಾಬೆ. ಸೊ ಬ್ಲಾಬೆ ಏನ್ ಹೇಳ್ತಾನೆ ಅಂದ್ರೆ, ಭೂಗೋಳಶಾಸ್ತ್ರ ಅನ್ನೋದೇನಿದೆ ಇದು ಸ್ಥಳ ಕುರಿತು ಅಧ್ಯಯನ ಮಾಡುವಂಥದ್ದು. ಏನಂತ ಹೇಳ್ತಾನ ಅವನು? ಸ್ಥಳಗಳ ಒಂದು ಜ್ಞಾನವನ್ನ ಪಡ್ಕೊಳ್ಳುವಂಥದ್ದಕ್ಕೆ ಭೂಗೋಳಶಾಸ್ತ್ರ ಅಂತ ಕರೆದ. ಇನ್ನ ಬೌಮನ್ ಅಂತ ಒಬ್ಬನ್ ಬರ್ತಾನೆ, ಅವನ ಹೆಸರೇನು? ಬೌಮನ್. ಸೊ ಅವನ್ ಹೇಳ್ತಾನೆ, ಈ ಬೌಮನ್ನು ಏನು, ಎಲ್ಲಿ, ಯಾಕೆ, ಏನು, ಎಲ್ಲಿ ಮತ್ತೆ ಏಕೆ, ಸೊ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಕ್ಕಂಥದ್ದನ್ನ ಅಧ್ಯಯನ ಮಾಡೋದಿಕ್ಕೆ ಭೂಗೋಳಶಾಸ್ತ್ರ ಅಂತೇಳಿ ಬೌಮನ್ ಅವನು ಕರೀತಾನೆ. ಇನ್ನೊಬ್ಬನು ಮಾರ್ಹೆ ಅಂತ ಒಬ್ಬನಿದ್ದಾನೆ, ಮಾರ್ಹೆ ಅಂತ. ಸೊ ಮಾನವನ ಮನೆಯಾದ ಭೂಮಿಯ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಈ ಮನುಷ್ಯನ ಮನೆ ಯಾವುದು? ಭೂಮಿ. ಸೊ ಈ ಭೂಮಿ ಬಗ್ಗೆ ಅಧ್ಯಯನ ಮಾಡೋದಿಕ್ಕೆ ನಾವೇನಂತ ಕರಿತೀವಿ? ಇಲ್ಲಿ ಜಿಯೋಗ್ರಫಿ ಅಂತ ಹೇಳಿ ಕರಿತೀವಿ ಅಂತ ಮಾರ್ಹೆ ಹೇಳ್ತಾನೆ. ಮಾನವನ ಮನೆ ಭೂಮಿ, ಇದ್ರ ಬಗ್ಗೆ ಅಧ್ಯಯನ ಮಾಡೋದೇ ಭೂಗೋಳಶಾಸ್ತ್ರ. ಇಷ್ಟೇ, ವೆರಿ ಸಿಂಪಲ್. ನೋಡಿ ಎಷ್ಟು ಸಿಂಪಲ್ ಆಗಿ ನೆನ್ಪಿಟ್ಕೋಬಹುದು.
ಏನು ಸೌಂಡ್? ಎಸ್, ಏನ್ ಡೌಟ್ ಇದೆ ಮತ್ತೆ? ಓಕೆ, ಬ್ಲಾಬೆ, ಬ್ಯಾಕೋಸ್ ಮತ್ತೆ ಬೌಮನ್ ಮತ್ತೆ ಮಾರ್ಹೆ, ಇವ್ರು 4 ಜನದ್ದು ನೆನ್ಪಿಟ್ಕೊಳ್ರಿ. ಇದೆಲ್ಲ ಆದ್ಮೇಲೆ ಈ ವಿಷಯವನ್ನ ಎಲ್ಲಾ ವಿಜ್ಞಾನಗಳ ತಾಯಿ ಅಂತ ಕರಿತೀವಿ. ಇತಿಹಾಸವನ್ನ ಸಮಾಜ ವಿಜ್ಞಾನಗಳ ತಾಯಿ ಅಂತ ಕರೆದ್ರೆ ಈ ಭೂಗೋಳ ಶಾಸ್ತ್ರವನ್ನ ವಿಜ್ಞಾನಗಳ ತಾಯಿ. ಮೇಡಮ್, ವಿಜ್ಞಾನಕ್ಕೂ ಮತ್ತೆ ಇದಕ್ಕೆ ಏನ್ ಸಂಬಂಧ ಇದೆ ಅಂತಂದ್ರೆ, ವಿಜ್ಞಾನ ಸೃಷ್ಟಿ ಆಗಿರೋದೇ ಭೂಗೋಳದ ತಳಹದಿ ಮೇಲೆ. ಯಾಕೆಂತಂದ್ರೆ ಇದು ಕೂಡ ಒಂದು ವೈಜ್ಞಾನಿಕ ರಚನೆ. ಸೌರವ್ಯೂಹ, ಗ್ರಹಗಳು, ನಕ್ಷತ್ರಗಳು, ಭೂಮಿಯ ಒಳಗಡೆ ಆಂತರ್ಯದಲ್ಲಿ ಇರ್ತಕ್ಕಂತಹ ಶಿಲಾಗೋಳ ಆಗಿರ್ಬೋದು, ವಾಯುಗೋಳ ಆಗಿರ್ಬೋದು, ಜಲಗೋಳ ಆಗಿರ್ಬೋದು, ಜೀವಿಗೋಳ ಆಗಿರ್ಬೋದು, ಇವೆಲ್ಲದ್ರ ಬಗ್ಗೆನೂ ಕೂಡ ನಾವು ವಿಜ್ಞಾನದಲ್ಲಿ ಅಧ್ಯಯನ ಮಾಡ್ತೀವಿ. ಅದಕ್ಕೋಸ್ಕರನೇ ಎಲ್ಲಾ ವಿಜ್ಞಾನಗಳ ತಾಯಿ ಅಂತೇಳಿ ಭೂಗೋಳವನ್ನ ನಾವು ಕರಿತೀವಿ. ನೆನ್ಪಿಟ್ಕೊಳ್ಳಿ, ಎಲ್ಲಾ ವಿಜ್ಞಾನಗಳ ತಾಯಿ ಅಂತ ಯಾವ ವಿಷಯವನ್ನ ಕರಿತೀವಿ? ಭೂಗೋಳವನ್ನ ಕರಿತೀವಿ. ಹಾಗೇನೆ ಇದನ್ನ ನಾವು ಭೂಗೋಳಶಾಸ್ತ್ರವನ್ನ ಏನ್ ತಿಳ್ಕೊಳ್ತೀವಲ್ಲ, ಯಾರು ಪರಿಸರ ಅಧ್ಯಯನ ವಿದ್ಯಾರ್ಥಿಗಳಿದ್ದೀರಲ್ಲ, ನೀವು ಭೂಗೋಳಶಾಸ್ತ್ರವನ್ನ ಚೆನ್ನಾಗಿ ತಿಳ್ಕೊಳ್ರಿ. ಅಲ್ಲಿ ಬರ್ತಕ್ಕಂಥ ಶಿಲಾಗೋಳದ ಬಗ್ಗೆ, ವಾಯುಗೋಳದ ಬಗ್ಗೆ, ಜಲಗೋಳದ ಬಗ್ಗೆ, ಜೀವಿಗೋಳದ ಬಗ್ಗೆ, ಪರಿಸರ ವಿಜ್ಞಾನದ ಬಗ್ಗೆ, ಇದೆಲ್ಲವನ್ನ ತಿಳ್ಕೊಂಡ್ರೆ ಪರಿಸರ ಅಧ್ಯಯನದಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನ ನೀವು ಕವರ್ ಮಾಡ್ಕೋಬಹುದು. ಭೂಗೋಳಶಾಸ್ತ್ರ ತುಂಬಾ ಚೆನ್ನಾಗಿ ತಿಳ್ಕೊಳ್ರಿ. ಗ್ರಹಗಳು, ನಕ್ಷತ್ರಗಳು, ಆಮೇಲೆ ಭೂಮಿ, ಸಾಗರ, ಸಮುದ್ರಗಳು, ಉಬ್ಬರವಿಳಿತಗಳಾಗಿರ್ಬೋದು, ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಅದ್ರ ಬಗ್ಗೆ ಆಗಿರ್ಬೋದು, ಆಮೇಲೆ ಈ ಒಂದು ವಾಯುದಲ್ಲಿ ಬರ್ತಕ್ಕಂತಹ ಪರಿವರ್ತನಾ ಮಂಡಲ, ಅಯಾನು ಮಂಡಲ, ಸಮೋಷ್ಣ ಮಂಡಲ, ಬಾಹ್ಯ ಮಂಡಲ, ಸೊ ಇವೆಲ್ಲದ್ರ ಮಂಡಲಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ರಿ ಅಂತಂದ್ರೆ ಪರಿಸರ ಅಧ್ಯಯನದಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಅಂಕಗಳು ಬಂದು ತಲುಪುತ್ತೆ. ಸೊ ಹಾಗಾಗಿ ಭೂಗೋಳಶಾಸ್ತ್ರ ಅನ್ನೋದು ಕೂಡ ಒಂದು ಪರಿಸರ ವಿಜ್ಞಾನ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ರಿ, ಭೂಗೋಳಶಾಸ್ತ್ರ ಅನ್ನೋದು ಒಂದು ಪರಿಸರ ವಿಜ್ಞಾನ. ಹೌದೇನ್ರಿ? ಎಸ್. ನೆಕ್ಸ್ಟ್ ಮುಂದಿನ ಅಂಶಕ್ಕೆ ಹೋಗೋಣ. ಇದರಲ್ಲಿ 2 ರೀತಿಯಾದಂತಹ ಒಂದು ಪರಿಸರ ಇದೆ. ಒಂದು ಪ್ರಾಕೃತಿಕ ಪರಿಸರ, ಮತ್ತೊಂದು ಜೈವಿಕ ಪರಿಸರ ಅಂತೇಳಿ ನಾವು ಕರಿತೀವಿ. ಸೊ ಜೈವಿಕ ಪರಿಸರದಲ್ಲಿ ಏನೆಲ್ಲ ಇರುತ್ತೆ ನೋಡಿ, ಒಂದು ಜೈವಿಕ ಮತ್ತೊಂದು ಅಜೈವಿಕ ಅಂತೇಳಿ ಕೂಡ ಕರಿಬಹುದು. ಈ ಅಜೈವಿಕ ಪರಿಸರದಲ್ಲಿ ಏನೇನಿರುತ್ತೆ ಅಂತಂದ್ರೆ ಗಿಡ, ಮರ, ಕಲ್ಲು, ಬಂಡೆ, ಮೈದಾನಗಳು, ಖನಿಜಗಳು, ಪ್ರಸ್ಥಭೂಮಿಗಳು, ಮಳೆ, ಒಣಮಣ್ಣು, ಬೆಳೆಗಳು, ಸೊ ಇವೆಲ್ಲವುಗಳನ್ನ ಕುರಿತು ಅಧ್ಯಯನ ಮಾಡೋದಕ್ಕೆ ನಾವು ಅಜೈವಿಕ ಪರಿಸರ ಅಂತ ಕರಿತೀವಿ. ಇನ್ನೊಂದು ಸಾಂಸ್ಕೃತಿಕ ಪರಿಸರ ಅಂತ ಇದೆ. ಈ ಸಾಂಸ್ಕೃತಿಕ ಪರಿಸರ ಅಂತಂದ್ರೆ ಮನುಷ್ಯ ನಿರ್ಮಾಣ ಮಾಡಿದಂತಹ ಪರಿಸರ. ಮನುಷ್ಯನು ಕೃತಕವಾಗಿ ಏನೆಲ್ಲ ನಿರ್ಮಾಣ ಮಾಡಿದನೋ ಅದೆಲ್ಲವನ್ನು ಕೂಡ ನಾವು ಸಾಂಸ್ಕೃತಿಕ ಪರಿಸರ ಅಂತೇಳಿ ನಾವು ಕರಿತಾ ಇದೀವಿ. ಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಸಾರಿಗೆ, ಸಂಪರ್ಕ, ಭೂಮಿ ಮೇಲೆ ಸಾರಿಗೆ ಸಂಪರ್ಕ ವ್ಯವಸ್ಥೆ ಮಾಡಿರುವಂತದ್ದೇ ಮನುಷ್ಯ. ಖನಿಜ ಸಂಪನ್ಮೂಲಗಳನ್ನ ಸಿಗ್ತಾ ಇದೆ, ಅದನ್ನ ಬಳಕೆ ಮಾಡಿಕೊಂಡು ಬೇರೊಂದು ವಸ್ತುಗಳ ತಯಾರಿಕೆಯನ್ನ ಮಾಡ್ತಾ ಇರೋದು ಮನುಷ್ಯ. ಸೊ ಇವೆಲ್ಲವುಗಳನ್ನ ನಾವೇನಂತ ಕರಿತೀವಿ? ಸಾಂಸ್ಕೃತಿಕ ಪರಿಸರ ಅಂತೇಳಿ ನಾವಿದ್ನ ಕರಿತಾ ಇದೀವಿ. ಹೌದೇನ್ರಿ? ಹಾಗಾದ್ರೆ ಭೂಗೋಳಶಾಸ್ತ್ರದ ಪ್ರಾಮುಖ್ಯತೆ ಏನು ನೀವ್ ಹೇಳಿ ಬೇಗ. ಪ್ರಾಮುಖ್ಯತೆ ಹೇಳಿ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಾಳೆ ತರಗತಿಯಲ್ಲಿ ನಿಮಗೆ ರಾಜ್ಯಶಾಸ್ತ್ರದ ಬಗ್ಗೆ ಮತ್ತೆ ಅರ್ಥಶಾಸ್ತ್ರದ ಬಗ್ಗೆನೂ ಕೂಡ ಡೀಟೇಲ್ಸ್ ಅನ್ನ ಹೇಳ್ತಾ ಹೋಗ್ತೀನಿ. ಬೇಗ ಹೇಳಿ. ಇದರ ಪ್ರಾಮುಖ್ಯತೆ ಏನಿದೆ? ಭೂಗೋಳಶಾಸ್ತ್ರದ ಪ್ರಾಮುಖ್ಯತೆ ಏನ್ ಬರುತ್ತೆ ಅಂತ ಕೇಳ್ತಾ ಇದ್ದೀವಿ. ಯಾವ್ದು ಮಷೀನ್? ಇನ್ ಅವರ್ ಹೋಮ್ ಓನ್ಲಿ. ಸ್ಥಳ ಪ್ರಜ್ಞೆ ಬರುತ್ತೆ, ಮತ್ತೆ ಭೂಮಿಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸಹಾಯವನ್ನ ಮಾಡುತ್ತೆ. ಆಮೇಲೆ ಸೋಷಿಯಲ್ ಸೈನ್ಸ್ ಅವರಿಗೆ ಫಸ್ಟ್ ಪೇಪರ್ ಅಲ್ಲಿ EVS ಅಂಡ್ ಮ್ಯಾಥಮೆಟಿಕ್ಸ್ ಇರುತ್ತಾ? ಹೌದು, ಎಲ್ಲರಿಗೂ ಕೂಡ ಕಾಮನ್ ಅದು. ಸೋಷಿಯಲ್ ಸೈನ್ಸ್ ಅವರಿಗೂ ಅಷ್ಟೇ, ವಿಜ್ಞಾನ ಮತ್ತೆ ಗಣಿತದವರಿಗೂ ಕೂಡ ಅಷ್ಟೇ. ಕ್ರಾಶ್ ಕೋರ್ಸ್ ಫೀಸು ಸೃಷ್ಟಿ ಅವರೇ, ನಾನು ನಂಬರ್ ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳಿದೀನಿ. ನಂಬರ್ ತಗೊಳ್ಳಿ 6361153623. ಇದು ಆಗಸ್ಟ್ 5ನೇ ತಾರೀಕಿನಿಂದ ಶುರುವಾಗ್ತಿದೆ ಕ್ರಾಶ್ ಕೋರ್ಸು. ಅಡ್ಮಿಷನ್ಸ್ ಸ್ಟಾರ್ಟ್ ಆಗಿದೆ. ಆಗಸ್ಟ್ 5ನೇ ತಾರೀಕು ಲಾಸ್ಟ್ ಡೇಟ್ ಇದಕ್ಕೆ. 8 to
176704 ಮತ್ತೆ 05 6361153623. ಯಾರು ಕ್ರಾಶ್ ಕೋರ್ಸ್ ಅನ್ನ ಜಾಯ್ನ್ ಆಗ್ಬೇಕು ಅಂತಿರೋ ನೆನ್ಪು ಮಾಡ್ಕೊಂಡು ಜಾಯ್ನ್ ಆಗಿ. ಎಸ್ ಎಸ್ ಇಲ್ಲಿ ಪ್ರಾಮುಖ್ಯತೆ ಏನಪ್ಪಾ, ಮೊದಲನೇ ಪ್ರಾಮುಖ್ಯತೆ ಅಂತಂದ್ರೆ ಅಂತಾರಾಷ್ಟ್ರೀಯ ಗಡಿ ರೇಖೆಗಳು ತುಂಬಾ ಇಂಪಾರ್ಟೆಂಟ್ ನೋಡ್ರಿ. ನಾವು ಭೂಗೋಳಶಾಸ್ತ್ರ ಅಂತಂದ್ರೆ ಬರೀ ಮಣ್ಣು ಆಮೇಲೆ ಭೂಮಿ ಇದ್ರ ಬಗ್ಗೆ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಗಡಿ ರೇಖೆಗಳು ಇವುಗಳು ಕೂಡ ನೈಸರ್ಗಿಕದತ್ತವಾಗಿ ನಿರ್ಮಾಣ ಆಗಿದೆ. ಈ ಫಾರ್ ಎಕ್ಸಾಂಪಲ್ ಈ ಪಾಕ್ ಜಲಸಂಧಿ ಮೂಲಕ ಏನಾಗಿದೆ, ನಮ್ಮ ದೇಶ ಮತ್ತೆ ಶ್ರೀಲಂಕಾವನ್ನ ಬೇರ್ಪಡಿಸಿದ್ದಾರೆ. ಸೊ ಈ ತರ ಅಂತಾರಾಷ್ಟ್ರೀಯ ಗಡಿ ರೇಖೆಗಳನ್ನ ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾಗಿದೆ. ಆಮೇಲೆ ದೇಶ ರಕ್ಷಣೆಯನ್ನು ಕೂಡ ಮಾಡ್ತದವೆ. ಹೆಂಗಪ್ಪ ಅಂತಂದ್ರೆ ನಮ್ ದೇಶ ಈ ಒಂದು ದೊಡ್ಡ ದೊಡ್ಡ ದಾಳಿಗಳು, ದೊಡ್ಡ ದೊಡ್ಡ ಚಂಡಮಾರುತಗಳನ್ನ ಬೀಸೋದಾಗಿರ್ಬೋದು, ಅವೆಲ್ಲವುಗಳಿಂದ ತಡಿತಗೊಂಡಿದೆ ಅಂತಂದ್ರೆ ಅದು ಹಿಮಾಲಯ ಪರ್ವತ ಅಲ್ವಾ. ಸೊ ಹಿಮಾಲಯ ಪರ್ವತಗಳು ನ್ಯಾಚುರಲ್ ಆಗಿ ನಾವೇನ್ ಅದನ್ನ ಹೋಗಿ ಸೃಷ್ಟಿ ಮಾಡಿಲ್ಲ, ಅವೆಲ್ಲವೂ ಕೂಡ ಭೌಗೋಳಿಕವಾಗಿ ರಚನೆ ಆಗಿರ್ತಕ್ಕಂಥ ಬೃಹತ್ ಎವರೆಸ್ಟ್ ಶಿಖರಗಳು. ಸೊ ಇವೆಲ್ಲ ಶಿಖರಗಳು ಇರೋದ್ರಿಂದ ಏನಾಗುತ್ತೆ, ನಮ್ಮ ದೇಶವನ್ನ ಕಾಪಾಡುತ್ತೆ. ಆಮೇಲೆ ಬೇರೆ ದೇಶದ ಒಂದು ದಾಳಿಯಿಂದಲೂ ಕೂಡ ಮುಕ್ತಗೊಳಿಸುತ್ತೆ. ಅಷ್ಟೇ ಅಲ್ಲ, ಸಾರಿಗೆ ಸಂಪರ್ಕ ಅಭಿವೃದ್ಧಿನೂ ಕೂಡ ಮಾಡುತ್ತೆ ಭೂಗೋಳಶಾಸ್ತ್ರ. ಯಾಕೆ ಅಂತಂದ್ರೆ ವ್ಯಾಪಾರ ವಹಿವಾಟಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ಆರ್ಥಿಕ ಸಂಪನ್ಮೂಲಗಳಾದಂತಹ ಖನಿಜ ನಿಕ್ಷೇಪಗಳಾಗಿರ್ಬೋದು, ಕಲ್ಲಿದ್ದಲಾಗಿರ್ಬೋದು, ಮ್ಯಾಗ್ನೆಟೈಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಖನಿಜ ಸಂಪನ್ಮೂಲಗಳ ಬಳಕೆ ನಾವು ಭೂಮಿಯ ಒಂದು ಗಣಿಗಾರಿಕೆ ಮೂಲಕ ತೆಗೆದುಕೊಳ್ತಾ ಇದೀವಿ. ಇವತ್ ನಾವು ಹಾಕೊಳ್ಳುವಂತ ಆಭರಣನೂ ಕೂಡ ನಮ್ಮ ಭೂಮಿ ಒಳಗೆ ಇರ್ತಕ್ಕಂಥದ್ದೇ. ಸೊ ಇದನ್ನೆಲ್ಲದರ ಒಂದು ಎಲ್ಲಿಂದ ಪಡ್ಕೊಳ್ತಾ ಇದೀವಿ ಅಂತಂದ್ರೆ ಭೂಮಿಯ ಒಳಗಿನಿಂದ ಪಡ್ಕೊಳ್ತಾ ಇದೀವಿ. ಅಷ್ಟೇ ಅಲ್ಲ, ನೀವು ಹೇಳ್ದಂಗೆ ಸ್ಥಳ ಜ್ಞಾನ ಪ್ರಜ್ಞೆಯನ್ನು ಕೂಡ ಪಡ್ಕೋಬಹುದು. ಸ್ಥಳ, ಭೂಗೋಳ ಅಂತಂದ್ರೆ ಸ್ಥಳ ಅಂತ ಹೇಳ್ತೀವಿ, ಯಾವ್ಯಾವ ಸ್ಥಳ ಎಲ್ಲೆಲ್ಲಿ ಬರುತ್ತೆ. ಆಮೇಲೆ ಸಾಗರ, ನದಿ, ಸಮುದ್ರಗಳು, ನೀರಿನ ಮೂಲಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ಬೋದು. ಹೌದೇನ್ರಿ? ನೀರಿನ ಮೂಲ ಅಂತ ಹೇಳ್ತೀವಿ. ಹಾಗೆ ಕೃಷಿ ಬಗ್ಗೆ ಸಂಪೂರ್ಣವಾಗಿ ನಾವು ಇಲ್ಲಿ ತಿಳ್ಕೊಳ್ಬಹುದು. ಅಷ್ಟೇ ಅಲ್ಲ, ಇಲ್ಲಿ ಆಗ್ತಕ್ಕಂತಹ ಮಾರುತಗಳ ದಿಕ್ಕು ಕೂಡ ಪರಿವರ್ತನೆಗಳಾಗ್ತಾ ಇರುತ್ತೆ. ಮಳೆ ಬಗ್ಗೆ, ನೀರಿನ ಮೂಲ ಅಂತಂದ್ರೆ ಮಳೆ, ಅಂತರ್ಜಲ, ಇವೆಲ್ಲದ್ರ ಬಗ್ಗೆನೂ ಕೂಡ ಬಂದು ಇಲ್ಲಿ ಸೇರತ್ತೆ. ಅಷ್ಟೇ ಅಲ್ಲ, ಮಕ್ಕಳಿಗೆ ಇಲ್ಲಿ ಪ್ರತಿಯೊಂದು ಕೂಡ ಮನುಷ್ಯ ಮಾಡಿದ್ರಿಂದ ಸಿಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಸ್ವಾರ್ಥ ಗುಣ ಹೋಗ್ಲಾಡ್ಸೋದಕ್ಕೋಸ್ಕರನು ಕೂಡ ಈ ಜಿಯೋಗ್ರಫಿಯನ್ನ ಬಳಕೆ ಮಾಡ್ತಾರೆ. ಯಾಕೆ ಅಂತಂದ್ರೆ ಜಿಯೋಗ್ರಫಿ ಅಂದ ತಕ್ಷಣ ಏನು, ಪ್ರಕೃತಿ ನಮಗೆ ಏನೆಲ್ಲ ಬೇಕು ಕೊಡ್ತಾ ಇದೆ. ನೀರ್ ಕೊಡ್ತಾ ಇದೆ, ಮಣ್ಣಿದೆ, ಪೋಷಣೆ ಆಗ್ಲಿಕ್ಕೋಸ್ಕರ ಎಷ್ಟೊಂದು ಆಹಾರಗಳನ್ನು ಕೂಡ ನಾವು ಭೂಮಿಯ ಮೂಲಕ ಪಡ್ಕೊಳ್ತಾ ಇದ್ದೀವಿ. ಸೊ ಹೀಗೆಲ್ಲ ಇದ್ಮೇಲೆ ಮನುಷ್ಯ ಏನಿದ್ದಾನೆ ಇಲ್ಲಿ ತಾತ್ಪೂರ್ವಿಕವಾಗಿ ಬದುಕ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಮನುಷ್ಯ ನಿಸ್ವಾರ್ಥ ಗುಣಗಳನ್ನ ಕೂಡ ಹೊಂದಿದ್ದಾನೆ ಅಂತ ಹೇಳ್ತೀವಿ. ಎಸ್, ಹಾಗಾದ್ರೆ ಗೊತ್ತಾಯ್ತಾ ಇವತ್ತಿನ ಈ ಕಾನ್ಸೆಪ್ಟ್. ಇವತ್ತು ಸಂಪೂರ್ಣವಾಗಿ ನಾವು ತಿಳಿಸ್ಕೊಟ್ಟಿರೋದು ಭೂಗೋಳದ ಬಗ್ಗೆ, ಮತ್ತೆ ಇತಿಹಾಸದ ಬಗ್ಗೆ, ಮತ್ತೆ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಪ್ರಮುಖ ಶಾಖೆಗಳ ಬಗ್ಗೆ, ಸಮಾಜ ವಿಜ್ಞಾನದ ಮಹತ್ವದ ಬಗ್ಗೆ, ಇತಿಹಾಸದ ಮಹತ್ವ, ಇತಿಹಾಸದ ವ್ಯಾಖ್ಯಾನಗಳು, ಅದರ ಸ್ವರೂಪ, ಇತಿಹಾಸದ ಪ್ರಕಾರಗಳ ಬಗ್ಗೆ, ಭೂಗೋಳದ ಪ್ರಕಾರಗಳು, ಭೂಗೋಳದ ಪ್ರಾಮುಖ್ಯತೆ ಮತ್ತೆ ವ್ಯಾಖ್ಯಾನಗಳ ಬಗ್ಗೆ ಇಷ್ಟೂ ಮಾಹಿತಿಯನ್ನ ನಾವು ತಿಳ್ಕೊಂಡ ನಂತರದಲ್ಲಿ ನಾಳೆ ತರಗತಿಯಲ್ಲಿ ನಾನು ನಿಮಗೆ ಪೌರನೀತಿ ಬಗ್ಗೆ, ಸೊ ಪೌರನೀತಿ ಆಗಿರ್ಬೋದು, ಅದಲ್ದಂಗೆ ನೆಕ್ಸ್ಟ್ ಪೌರನೀತಿಯ ಸ್ವರೂಪ, ಪೌರನೀತಿಯ ಪ್ರಾಮುಖ್ಯತೆ, ಇವೆಲ್ಲದ್ರ ಬಗ್ಗೆನೂ ಕೂಡ ನಾಳೆ ನಾನು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆನೂ ಕೂಡ ಕಮೆಂಟ್ ಅಲ್ಲಿ ತಿಳಿಸುವಂತ ಪ್ರಯತ್ನ ಮಾಡಿ. ಆಫ್ಲೈನ್ ಕಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್. ಲೈವ್ ಅಲ್ಲಿ ಇದ್ದಾಗೇನೋ ನೀವು ಕಮೆಂಟ್ ಮಾಡ್ಬಿಡ್ತೀರಾ, ಬಟ್ ಆಫ್ಲೈನ್ ಬೇರೆ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿ ಆಗ್ಬೇಕು. ಹೌದಾ? ಈ ರೀತಿ ನಾವು ಬರೆದುಕೊಂಡು ನಿಮ್ಗೂ ಕೂಡ ಸಮಯಾವಕಾಶವನ್ನ ಕೊಟ್ಟು ನಿಧಾನವಾಗಿ ಹೇಳುವಂತ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಫಟಾಫಟ ಕ್ವಶನ್ಸ್ ಓದೋದು, ಆನ್ಸರ್ ಹೇಳ್ಬಿಡೋದು, ಈ ರೀತಿ ಮಾಡ್ತಾ ಇದಾರೆ. ನಿಮಗೆಲ್ಲ ಗೊತ್ತಿರ್ಬೋದು ಅಂತ ಅನ್ಕೊಂಡಿದೀನಿ. ಅದ್ರಲ್ಲೂ ನಾನು ಕ್ವಾಲಿಟಿ ಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕ್ವಾಲಿಟಿ ಹಾಗೆ ಕ್ವಾಂಟಿಟಿ ಎರಡನ್ನೂ ಕೂಡ ನಾವು ಕಾಯ್ದಿರಿಸ್ಕೊಂಡಿದೀವಿ. ಸೊ ಯಾರಿಗೆ ಜಾಯ್ನ್ ಆಗ್ಬೇಕು ಅಂತಿರೋ ಕ್ರಾಶ್ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಜಾಯ್ನ್ ಆಗದೆ ಇದ್ದರೂ ಕೂಡ ಯೂಟ್ಯೂಬ್ ಅಲ್ಲಿ ಇರುವಂತ ಕ್ಲಾಸಸ್ ನ ಕೇಳ್ಬೋದು, ನೋಡ್ಬೋದು. ಹಾಗೆ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ಜಾಯ್ನ್ ಆಗಿ, ಆದಷ್ಟು ನಿಮಗೆ ಯೂಸ್ಫುಲ್ ಆಗುತ್ತೆ. ಟೆಲಿಗ್ರಾಮ್ ಅಲ್ಲಿ ನಾನು ಇದು ಏನ್ ಬರ್ದಿದ್ದೀನೋ ಈ ನೋಟ್ಸ್ ಅನ್ನ ಹಾಕೋ ಪ್ರಯತ್ನವನ್ನ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು.
ಮತ್ತೆ ನಿಮಗೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಏನಾದ್ರೂ ಗೊತ್ತಾಗಿಲ್ಲ ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಬಗೆಹರಿಸೋಣ. ಓಕೆ ಮ್ಯಾಮ್, ಸೈಕಾಲಜಿ ಕ್ಲಾಸ್ ಮಾಡ್ತಾರೆ ಈಗಲ್ಲ, ಸಾಯಂಕಾಲ. ಓಕೆ, ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್. ಬಾಯ್ ಬಾಯ್.